Hello friends, welcome back again. Born Appetite Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 5 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಾ ಇರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ 6th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ಮರಿದೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ದಯವಿಟ್ಟು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗಿ ಬರುತ್ತೆ. ಸೊ ಮರಿದೆ ಹೈಪ್ ಕೂಡ ಮಾಡ್ಬಿಡಿ, ಅದರಿಂದ ನಮ್ಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ, ಮತ್ತೆ ನಮ್ ಚಾನೆಲ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದನ್ನ ದಯವಿಟ್ಟು ಮರಿಬೇಡಿ. ನಮ್ಮ ಕಷ್ಟಕ್ಕೆ ಒಂದು ಸಣ್ಣ ಕಾನ್ಫರ್ಸೇಷನ್ ಅಷ್ಟೇ. ಅಂಡ್ ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಹೆಂಗೋ ಕಷ್ಟಪಟ್ಟು ಟೈಮಿಂಗ್ ಮುಗಿಯೋ ಒಳಗಡೆ ನಮ್ ಹೀರೋಯಿನ್ ಆ ಮಿಕ್ಕಿದ 2 ಕುಕ್ಕು ಜೊತೆ ಕಾಂಪಿಟೇಟ್ ಮಾಡಿ ಅಡಿಗೆನ ಕೂಡ ಮುಗಿಸ್ಬಿಟ್ಲು. ಇನ್ನೇನು ಇದು ಟೇಸ್ಟಿಂಗ್ ಟೈಮು. ಇವಾಗ ಒಬ್ಬೊಬ್ರು ಊಟನ ಸರ್ವ್ ಮಾಡ್ತಾರೆ, ಆದ್ರೆ ನಮ್ ರಾಜಮಾತನೋ ಹೀರೋನೋ ಅವರೆಲ್ಲ ತಿನ್ನೋದಕ್ಕೂ ಮುಂಚೆ ಕೆಳಗಡೆ ಇರೋ ಕೋಟ್ ಲೇಡೀಸ್ ತಾನೆ ತಿಂತಾರೆ. ಅವ್ರು ತಿಂದಿದ್ದಾದ್ಮೇಲೆ ನಮ್ ರಾಜಮಾತ ನಮ್ ಹೀರೋ ಅವರೆಲ್ಲ ಕೂಡ ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಸರ್ವ್ ಮಾಡ್ತಾ ಇರೋದೇ ಆ ಜೂನಿಯರ್ ಕುಕ್ಕು. ಅವನು ಫಿಶ್ ನ ಇಟ್ಟು ಏನೋ ಡಂಪ್ಲಿಂಗ್ಸ್ ತರ ಏನೋ ಮಾಡಿದಾನೆ, ಅದನ್ನ ಏನೋ ಸಾಸ್ ಅಲ್ಲಿ ಡಿಪ್ ಮಾಡ್ಕೊಂಡು ತಿಂತಾ ಇದಾರೆ. ಇದನ್ನ ತಿನ್ಬಿಟ್ಟು ರಾಜಮಾತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ, ತುಂಬಾ ಟೆಂಡರಿಯಾಗಿ, ತುಂಬಾ ಸಾಫ್ಟ್ ಆಗಿ, ತುಂಬಾ ಜ್ಯೂಸಿ ಆಗಿದೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಇದನ್ನ ತಿನ್ನೋ ನಮ್ ಹೀರೋ ಹೇಳ್ತಾನೆ, ಅಂದ್ರೆ ನಾರ್ಮಲ್ ಆಗಿ ಹೇಳೋದಿಲ್ಲ ಅವನು ಇದ್ರಲ್ಲಿ ಏನೇನ್ ಸೇರ್ಸಿದಾನೆ, ಯಾವ ಆರ್ಡರ್ ಅಲ್ಲಿ ಮಾಡಿದಾನೆ, ಯಾವ ತರ ಮಾಡಿದಾನೆ ಅಂತ ಪ್ರತಿ ಒಂದನ್ನ ಕೂಡ ಹಂಗೆ ಸಪ್ರೇಟ್ ಮಾಡಿ ಒಂದು ಬುಕ್ ಅಲ್ಲಿ ಬರ್ದಿಟ್ಬಿಟ್ಟು ಓದ್ತಾರಲ್ಲ ಆತರ ಹೇಳ್ಬಿಟ್ಟ. ಇದನ್ನ ನೋಡಿ ನಮ್ ಹೀರೋನ್ಗೆ ಸಖತ್ ಆಶ್ಚರ್ಯ. ಪರವಾಗಿಲ್ವೇ, ಟೇಸ್ಟ್ ಮಾತ್ರ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಅದ್ರಲ್ಲಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕೂಡ ಪ್ರತಿಯೊಂದನ್ನ ಕೂಡ ಹೇಳ್ತಿದ್ದಾನಲ್ವಾ ಇವನು, ಸಾಮಾನ್ಯವಾದವನಲ್ಲ ಅಂತ. ಈಗ ಅವಂದಾಯ್ತಾ, ನೆಕ್ಸ್ಟ್ ಬಂದು ಆ ಸೀನಿಯರ್ ಕುಕ್ ಸರ್ವ್ ಮಾಡ್ತಾರೆ. ಅವ್ರು ಬಂದು ಏನೋ ಒಂದು ಟ್ರೆಡಿಷನಲ್ ಫುಡ್, ಈ ಅರಮನೆಯಲ್ಲಿ ಮಾಡೋತ್ರ ಒಂದು ಟ್ರೆಡಿಷನಲ್ ಫುಡ್, ಈ ಅಡಿಗೆನ ಅವಾಗವಾಗ ರಾಜಮಾತಾಗೆ ಮಾಡ್ಕೊಡ್ತಾರೆ. ಅವ್ರು ತುಂಬಾನೇ ಇಷ್ಟಪಟ್ಟು ತಿಂತಾರಂತೆ. ಸೊ ಇವಾಗ ಕೂಡ ಅದನ್ನೇ ಮಾಡಿರ್ತಾರೆ. ಅದನ್ನ ಎಲ್ಲರಿಗೂ ಟೇಸ್ಟ್ ಮಾಡಕ್ಕೆ ಕೊಟ್ಟಾಗ ಆಸ್ ಯೂಶುವಲ್ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿ ಮಾಡಿರ್ತೀರಾ ಅಂತ. ಈ ಊಟ ನಮ್ಮ ಹೀರೋಗೆ ಕೂಡ ಇಷ್ಟ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಆಗೂ ಇದೆ. ಇದನ್ನ ಯಾವ ತರ ಮಾಡಿದ್ರಿ ಏನು ಅಂತ ಕೇಳಿದಾಗ ಅವ್ರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಯೂಶುವಲ್ ನಾರ್ಮಲ್ ಆಗಿ ನಮ್ಮ ಹೀರೋರ್ಗೆ ಊಟ ಸರ್ವ್ ಮಾಡಿದ್ರೆ ಕೂಡ ಅವ್ರ ಅದ್ರ ಬಗ್ಗೆ ಎಲ್ಲ ಕೇಳ್ತಾರೆ. ಇವಾಗ ನೆಕ್ಸ್ಟ್ ಫೈನಲ್ ನಮ್ಮ ಹೀರೋಯಿನ್ ಅದನ್ನ ಸರ್ವ್ ಮಾಡ್ಬೇಕಾಗಿರೋದು. ಎಲ್ಲರೂ ತಗೊಂಡೋಗಿ ಕೊಡ್ತಾರೆ. ಆದ್ರೆ ನೋಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಟ್ರು. ಯಾಕಂದ್ರೆ ಇವಳು ಸರ್ವ್ ಮಾಡಿರೋದು ತುಂಬಾ ಕಡಿಮೆ. ಅಂದ್ರೆ ಐಟಮ್ಸ್, ಒಂದ್ ಬೌಲ್ ಅಲ್ಲಿ ವ್ರಾತ್ ಇಟ್ಟಿರ್ತಾಳೆ, ಅಂದ್ರೆ ಅದು ಸೂಪ್ ಇಟ್ಟಿರ್ತಾಳೆ. ಒಂದ್ ಬೌಲ್ ಅಲ್ಲಿ ಅನ್ನ ಮತ್ತೆ ಸೊಪ್ಪು ಟೋಫು ಅಂತ ಸುಮ್ನೆ ಒಂದ್ ಸ್ವಲ್ಪ ಮಾತ್ರ ಇಟ್ಟಿರ್ತಾಳೆ. ಇದನ್ನ ನೋಡ್ಬಿಟ್ಟು ಇದೇನಿದು, ಎಲ್ಲರೂ ವೆರೈಟಿ ಆಗಿ ಮಾಡಿದ್ರೆ ನೀನ್ ಮಾತ್ರ ಇಷ್ಟು ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ಯಾ, ಈ ಕಾಂಪಿಟೇಷನ್ ಗೆ ಇದು ಮಾಡೋದಕ್ಕೋಸ್ಕರ ಬಂದ ಅನ್ನೋ ತರ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿ ಮಾತಾಡ್ತಾರೆ. ಇದ್ರೂ ಪರವಾಗಿಲ್ಲ, ಕೊಟ್ಟಿದ್ದಾಳಲ್ಲ ಟೇಸ್ಟ್ ಮಾಡೋಣ ಅಂತ ರಾಜಮಾತ ಫಸ್ಟ್ ಒಂದ್ ಸ್ಪೂನ್ ನ ಟೇಸ್ಟ್ ಮಾಡಿ ನೋಡ್ತಾರೆ ಆ ಸೂಪ್ ನ. ಅಷ್ಟೇ ತಿಂದಿದ ತಕ್ಷಣ ಒಂಥರ ಅವ್ರಿಗೆ ಏನೋ ಒಂದು ಫ್ಲಾಶ್ ಆಗುತ್ತೆ ಮೈಂಡ್ ಅಲ್ಲಿ, ಎಲ್ಲೋ ತಿಂದಂಗ ಅನ್ನಿಸ್ತಾ ಇದೆಯಾ ಅಂತ ಹೇಳಿ ಮತ್ತಿನ್ನೊಂದ್ ಎರಡು ಸ್ಪೂನ್ ಎತ್ತಿ ಅದನ್ನ ಟೇಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ ಹೀರೋನ ಅದನ್ನ ಟೇಸ್ಟ್ ಮಾಡಿದ ತಕ್ಷಣ ಅವ್ನ ಮುಖದಲ್ಲೂ ಒಂದು ಸ್ಮೈಲು. ಓ, ನೀನ್ ಇದ್ರಲ್ಲಿ ಆ ಐಟಮ್ ನ ಸೇರ್ಸಿದ್ಯಾ, ಅದ್ರಿಂದನೇನಾ ಅದು ರಿಚ್ ಸ್ಲೇವರಿ ಫ್ಲೇವರ್ ಕೊಡ್ತಾ ಇರೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇವನ್ ಈ ತರ ನಗೋದ್ರೆ ನೋಡಿದಾಗ ನಮ್ ಹೀರೋಯಿನ್ಗೆ ಅರ್ಥ ಆಗೋಯ್ತು, ಪರವಾಗಿಲ್ವೇ ನಾನ್ ಫೈನಲ್ ಆಗಿ ಆಡ್ ಮಾಡಿರೋ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಕಂಡಿಡಿದ್ ಬಿಟ್ಟ ಅಂತ ಕಾಣಿಸುತ್ತೆ. ಅವ್ನ್ ಮುಖದ ಮೇಲೆ ಸ್ಮೈಲ್ ನೋಡಿದ್ರೇನೆ ಗೊತ್ತಾಗುತ್ತೆ ನಮ್ ರಾಜನ್ ನಾಲ್ಗೆಯಿಂದ ಯಾವ್ದೇ ಒಂದು ಐಟಮ್ ನ ಕೂಡ ಮುಚ್ಚಿಡಕ್ ಆಗಲ್ಲ ಅಂತ ಅನ್ಕೊಂತಾಳೆ. ಆದ್ರೆ ಇಲ್ಲಿ ನಮ್ ರಾಜಮಾತ ಯಾರೇನಾದ್ರೂ ಮಾತಾಡ್ಕೊಂಡೋಗಿ ಫಸ್ಟ್ ನನ್ ತಿನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರ ಹಂಗೆ ಮೈ ಮರ್ತು ತಿಂತಾ ಇರ್ತಾರೆ. ಅನ್ನನೆಲ್ಲ ಎತ್ತಿಯ ಸಾಸ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ಇಲ್ಲಿ ಆ ಮೂಗ್ ಜೋಗ್ ಬಂದು ಕನ್ಫರ್ಮ್ ಆಗೋಯ್ತು, ಇವಳಂತೂ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಲ್ಲ, ಇವತ್ತವಳು ಕೈ ಕಡಿಯೋದು ಗ್ಯಾರಂಟಿ ಅಂತ. ಸರಿ, ನೀನ್ ಏನ್ ಮಾಡಿದ್ಯಾ ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು, ನಾವು ಕೊಟ್ಟಿರೋ ಥೀಮ್ ಗುರು ನೀನ್ ಮಾಡಿರೋದಕ್ಕೂ ಸಂಬಂಧನೇ ಇಲ್ಲ ಅಂದಾಗ ಇವಳು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಯಾವ ತರ ಮಾಡಿದ್ಲು, ಏನೇನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿದ್ಲು ಅಂತ, ಅದಕ್ಕಿದಕ್ಕೂ ಏನ್ ಸಂಬಂಧ, ನಾವ್ ಹೇಳಿದ್ದೇನು ನೀನ್ ಮಾಡಿದ್ದೇನು ಅಂತ ಹೇಳಿ ಇವಳು ತುಂಬಾ ಕೋಪ ಪಟ್ಟು ನಮ್ ಹೀರೋಯಿನ್ ಮೇಲೆ ಕೂಗಾಡ್ತಾ ಇರ್ತಾಳೆ. ಇದನ್ನೆಲ್ಲ ಹೀರೋ ಗಮನಿಸ್ತಾನೆ. ಇರು ನಿನ್ ಗೊತ್ತಾಗತ್ತೆ ಇರೋ ಹತ್ರ ಒಂದ್ ಸ್ಮೈಲ್ ಕೊಡ್ತಾನೆ. ಆದ್ರೆ ರಾಜಮಾತ ಒಂದೇ ಮಾತೆ ಹೇಳೋದು, ಸಾಕು ನಿಲ್ಸಿ ಎಲ್ಲಾರುನು, ಅವಳು ಥೀಮ್ ಪ್ರಕಾರನೇ ಅಡಿಗೆ ಮಾಡಿದಾಳೆ ಅಂತ ಹೇಳಿ ತುಂಬಾ ಆಸೆಯಿಂದ ಅದನ್ನ ತಿಂತಾ ಇರ್ತಾರೆ. ಹಂಗೆ ರೈಸ್ ನಲ್ಲಿ ಎತ್ತಾಕೊಂಡು ಮಿಕ್ಸ್ ಮಾಡಿ ತಿಂತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಊಟ ಅಂದಿದ ತಕ್ಷಣ ನಮ್ ರಾಜಾಗಂತೂ ಸಖತ್ ಶಾಕ್ ಆಗೋಯ್ತು. ರಾಜಮಾತೆ ಹತ್ರ ಹೇಳ್ತಾರೆ ಅಂತ ಅವ್ನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅದನ್ನ ತಿಂತಾ ಅವ್ರಿಗೆ ಅವ್ರ ತಾಯಿ ನೆನಪ್ ಬಂದ್ಬಿಡ್ತು. ಲಾಸ್ಟ್ ಅಂಡ್ ಫೈನಲ್ ಅವ್ರ ಅಮ್ಮ ಮಾಡ್ಕೊಟ್ಟಿರೋ ಅಡ್ಗೆನ ಊಟನ ತಿಂದಿದ್ರಿಂದಾನೆ ಅವ್ರಿಗೆ ನಾಲ್ಗೆ ಮೇಲೆ ಟೇಸ್ಟ್ ಇತ್ತು. ಸುಮಾರು ಸತಿ ಆ ಟೇಸ್ಟ್ ನ ಹುಡುಕಿ ಅಲ್ದಿದ್ದಾರೆ, ಪಾಪ ಇಷ್ಟು ವರ್ಷ ಅಲ್ದಿರ್ತಾರೆ. ಅದಾದ್ಮೇಲೆ ಫೈನಲ್ ಆಗಿ ನಮ್ ಹೀರೋಯಿನ್ ಮಾಡ್ಕೊಟ್ಟಿರೋ ಊಟದಲ್ಲೇ ಆ ಟೇಸ್ಟ್ ಸಿಕ್ತು ಅಂತ ಹೇಳಿ ಆಲ್ಮೋಸ್ಟ್ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವಾಗ ಹೀರೋ ಹೇಳ್ತಾನೆ, ನೀನ್ ಇದ್ರಲ್ಲಿ ಶೆಲ್ಸ್ ಆಡ್ ಮಾಡಿದ್ಯಾ ಅಲ್ವಾ, ಅದೇ ತಾನೇ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಆ ಸೂಪ್ ಗೆ ಟೇಸ್ಟ್ ಕೊಡ್ತಾ ಇರೋದೇ ಅದಲ್ವಾ ಅಂದಾಗ ಅವಳು ಕೂಡ ಹೌದು ಅಂತ ಹೇಳ್ತಾಳೆ. ರಾಜಮಾತಗೆ ಸಖತ್ ಶಾಕ್ ಆಗೋಯ್ತು. ಹಂಗಾದ್ರೆ ಈ ಹೋಲ್ ಊಟಕ್ಕೆ, ಈ ಸೂಪ್ಗೆನೆ ಆ ಸಣ್ಣ ಚಿಪ್ಪಿಯಿಂದ ಟೇಸ್ಟ್ ಬಂದಿದೆ, ಇದನ್ನ ನನ್ ಕೈಲಿ ಕಂಡಿಡಿಯಕ್ ಆಗ್ಲಿಲ್ವೇ, ಅವತ್ತು ನಮ್ಮಮ್ಮ ನನ್ಗೆ ಮಾಡ್ಕೊಟ್ಟಾಗ ಅವತ್ತು ಇದನ್ನ ಹಾಕಿ ಇದ್ರು ಮಾಡಿದ್ರೇನೋ, ಅದ್ರಿಂದಾನೆ ನನ್ಗ ಅವತ್ತ ಟೇಸ್ಟ್ ಸಿಕ್ಕಿದ್ದು. ಅದಾದ್ಮೇಲೆ ಎಷ್ಟೋ ಈ ಪ್ರಪಂಚದಲ್ಲಿ ಎಷ್ಟೋ ಕುಕ್ ನಾನು ಹುಡುಕಿ ನೋಡ್ಬಿಟ್ಟೆ, ಬಟ್ ಯಾರ ಕೈಲೂ ನನ್ಗೆ ಈ ತರ ಒಂದು ಅಡ್ಗೆನ ಮಾಡ್ಕೊಡಕ್ ಆಗ್ಲಿಲ್ಲ. ಆದ್ರೆ ನನ್ನ ಆಸೆನ ಇವತ್ತು ನೀನ್ ಪೂರೈಸ್ಬಿಟ್ಟೆ, ತುಂಬಾ ಥ್ಯಾಂಕ್ಸ್ ಅಮ್ಮ ಅಂತಲ್ಲ ನಮ್ ಹೀರೋಯಿನ್ಗೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ. ನಮ್ ಹೀರೋಗಂತೂ ತುಂಬಾ ಸಂತೋಷ
ಆಯ್ತಲ್ವಾ, ಇವಳು ಸೂಪರ್ ಸೂಪರ್ ಅಂತ ಹೇಳಿ ಥಮ್ಸ್ ಅಪ್ ಎಲ್ಲ ತೋರಿಸ್ತಾ ಇದ್ರೆ ಆ ಕಡೆ ಮೋಗ್ಜೋಗೆ ಉರ್ದೋಗ್ತಾ ಇರುತ್ತೆ. ಹೆಂಗಾದ್ರೂ ಮಾಡಿ ಇವಳು ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬಾರ್ದು, ಅವಳಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ಲು. ಆದ್ರೆ ರಾಜಮಾತನೆ ಇಷ್ಟ ಆಗ್ಬಿಡಿದೆ ಅಂತ ಹೇಳಿದ್ರಲ್ವಾ, ಅದರಿಂದ ಅವಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ನನ್ ಮುಂದೆ ನನ್ ಗಂಡನ್ನ ಮುಟ್ಟಿಗೆ ಬೀಳಿಸ್ಕೋಬೇಕು ಅಂತ ನೋಡ್ತಾ ಇದೀನಿ, ಮಾಡ್ತೀನಿ ಇರು ಅಂತ. ರಾಜಮಾತ ಕೂಡ ತುಂಬಾ ಹೊತ್ತು ನಮ್ ಹೀರೋಯಿನ್ ಹೊಗಳ್ತಾರೆ. ಅಷ್ಟೇ ಅಲ್ಲ, ಇನ್ಮೇಲೆ ನೀನ್ ಯಾರು, ನೀನ್ ಎಲ್ಲಿಂದ ಬಂದೆ ಅಂತ ನಾನು ಯಾವ್ದೇ ಕ್ವೆಶ್ಚನ್ ಮಾಡೋದಿಲ್ಲಮ್ಮ, ನೀನ್ ಊಟ ನನ್ನ ಆ ಲೆವೆಲ್ಗೆ ತೃಪ್ತಿ ಪಡಿಸ್ಬಿಡ್ತು ಅಂತ ಹೇಳ್ತಾರೆ. ಈಗ ಆ ಸೂಪ್ ಅಲ್ಲಿ ಸಪರೇಟ್ ಆಗಿ ಅವಳು ಸೊಪ್ಪು ಹಾಕಿರ್ತಾಳಲ್ಲ, ಪಾಲಕಿ ಸೊಪ್ಪು, ಅದನ್ನ ಎತ್ತಿ ತೋರಿಸ್ತಾರೆ. ಸರಿ, ಈ ಸೂಪ್ ಅಲ್ಲಿ ಸೊಪ್ಪನ ಏನಕ್ಕೆ ಸೇರಿಸ್ದೆ ಅಂದಾಗ ಅವಳು ಏನಿಲ್ಲ, ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಿಮ್ಮನ್ನ ನೋಡಿದಾಗ ನಿಮ್ಗೆ ಲೈಟ್ ಆಗಿ ಗಿಡಿನೆಸ್ ಬರ್ತಾ ಇತ್ತು, ಮೈಹುಷರ್ ಇಲ್ದೇ ಇರೋ ತರ ನನ್ಗೆ ಫೀಲ್ ಆಯ್ತು. ಸೊ ಈ ಸೊಪ್ಪು ತಿನ್ನೋದ್ರಿಂದ ನಿಮ್ ಹೆಲ್ತ್ ಗೆ ತುಂಬಾ ಒಳ್ಳೇದು, ನಿಮ್ಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ, ಸ್ವಲ್ಪ ಬೂಸ್ಟ್ ಅಪ್ ಆಗ್ತೀರಾ ಅಂತೆಲ್ಲ ಹೇಳಿದಾಗ, ಹಂಗಾದ್ರೆ ನನ್ನ ಆರೋಗ್ಯದ ವಿಷಯ ಕೂಡ ನಿನ್ ತಲೆಯಲ್ಲಿ ಇಟ್ಕೊಂಡು ಈ ಕೆಲ್ಸನ ಮಾಡಿದ್ಯಾ ಅಂತ ಹೇಳಿ ಅದಕ್ಕೂ ಇನ್ನೊಂದು ಕಾಂಪ್ಲಿಮೆಂಟ್ ಎಕ್ಸ್ಟ್ರಾ ಕೊಡ್ತಾರೆ. ನಮ್ ರಾಜಮಾತ ಇವಳು ಮಾಡಿರೋ ಈ ಸಿಂಪಲ್ ಊಟನ ಇಷ್ಟೊಂದು ಹೊಗಳ್ತಾ ಇದ್ದಾರೆ ಅಂತಂದ್ರೆ ಇನ್ ಮಿಕ್ಕದವ್ರಿಗೆಲ್ಲ ಉರಿದೇ ಇರುತ್ತಾ. ಎಲ್ಲರೂ ಅನ್ಕೊಂಡಿದ್ದೇನು ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಥವಾ ಅವಳ ಕೈನ ಕಡಿಬೇಕು ಅಂತ. ಬಟ್ ಈ ತರ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಗೇ ಇರುತ್ತೆ. ಇದಕ್ಕೆಲ್ಲದಕ್ಕಿಂತ ಮೇಲೆ ಅಲ್ಲಿರೋ ಇಬ್ಬರು ಕುಕ್ಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ, ಎಲ್ಲ ಅವ್ರ ಕೈ ಕಡ್ದ್ ಬಿಡ್ತಾರೋ ಅಂತ. ಇನ್ನೇನು ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡ್ಬೇಕಾಗಿರೋ ಟೈಮ್ ಬಂತು. ರಾಜಮಾತ ಕೂಡ ಎದ್ದು ನಿಂತ್ಕೊಂಡು ಅನೌನ್ಸ್ ಮಾಡ್ತಾರೆ, ಇನ್ಯಾರು ನಮ್ ಹೀರೋಯಿನ್ ತಾನೆ ವಿನ್ ಆಗಿದ್ದು. ಅವಳಿಗಂತೂ ಸಖತ್ ಸಂತೋಷ, ಅದು ಅವಳ ಮುಖದಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ರಾಜಮಾತ ಕೂಡ ಅಷ್ಟೇ, ಎಲ್ಲ ಮುಗಿತಲ್ವಾ ಅಂತ ಅವ್ರು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಮೋಗ್ಜೋಗೆ ಸಖತ್ ಟೆನ್ಷನ್ ಆಗೋದು, ಇವಳನ್ನ ಬೇರೆ ರೀತಿಯಲ್ಲಿ ಇಟ್ಕೊಂತೀನಿ ಅಂತ ಹೇಳಿ ಬೈಕೊಂಡು ಅವ್ರ ಕೋರ್ಟ್ ಲೇಡೀಸ್ ನ ಕರ್ಕೊಂಡು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಇನ್ ಸ್ವಲ್ಪತ್ಗೆ ರಾಜಮಾತ ಕೂಡ ಇನ್ನೇನೆಲ್ಲ ಮುಗಿತಲ್ವಾ ಹೋಗೋಣ ಅಂತ ಅವ್ರ ಅಸಿಸ್ಟೆಂಟ್ಸ್ ನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ಅಂತಾನೆ, ಏನು ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿದ್ದಾಯ್ತು, ಸೋತಿರೋರ್ಗೆ ಪನಿಷ್ಮೆಂಟ್ ಕೊಡದೆ ಹಂಗೆ ಹೋಗ್ತಾ ಇದೀರಾ ಅಂತ ಕೇಳ್ತಾನೆ. ಅಷ್ಟೇ, ಆ ಮಿಕ್ಕಿರೋ 2 ಸೀನಿಯರ್ಗೂ ಮತ್ತೆ ಜೂನಿಯರ್ ಕುಕ್ಗೂ ಸಖತ್ ಟೆನ್ಷನ್ ಆಗೋತು. ಹೋಯ್ತು ಇವತ್ತಿ ನನ್ ಮಗ ನಮ್ ಕೈ ಕಟ್ ಮಾಡದೆ ಬಿಡಲ್ಲ ಅಂತ. ರಾಜಮಾತೆಗೆ ಇದು ಶಾಕಿಂಗ್ ಆಗಿರುತ್ತೆ. ಎತ್ಕೊಂಬನ್ನಿ ಕಟರ್ನ, ಆ ಕುಕ್ಸ್ ಇಬ್ಬರನ್ನು ಕರ್ಕೊಂಡ್ಬಂದು ಕೈನ ಕಟ್ ಮಾಡ್ಬಿಡಿ ಅಂತ ಹೇಳಿದ್ರೆ ತರ ಅಂತ ಹೇಳ್ಕೊಂಡು ಹೋಗಿ ಆಲ್ಮೋಸ್ಟ್ ಕಟರ್ ಅಲ್ಲಿ ಇಟ್ಬಿಟ್ರು ಕೈನ. ಅವಾಗ ದಿಢೀರ್ ಅಂತ ಒಂದು ಸೌಂಡ್, ನಮ್ ಹೀರೋಯಿನ್ ದಯವಿಟ್ಟು ಬಿಟ್ಬಿಡಿ, ಬೇಡ, ಸ್ವಲ್ಪ ಕರುಣೆ ತೋರಿಸಿ ಅವ್ರ ಮೇಲೆ, ದಯವಿಟ್ಟು ಅವ್ರ ಕೈನ ಕಟ್ ಮಾಡ್ಬೇಡಿ. ಎಷ್ಟು ವರ್ಷದಿಂದ ಅವ್ರು ಯಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟು ವಿಧವಾದ ಅಡುಗೆಗಳನ್ನ ಮಾಡ್ಕೊಟ್ಟಿರ್ತಾರೆ, ಅದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ದಯವಿಟ್ಟು ಒಂದ್ ಸ್ವಲ್ಪ ಕರುಣೆ ತೋರಿಸಿ, ಈ ತರ ಒಂದು ಶಿಕ್ಷೆ ಮಾತ್ರ ಕೊಡ್ಬೇಡಿ ಅಂತ ತುಂಬಾ ಕೇಳ್ಕೊಂತಾಳೆ. ರಾಜಮಾತ ಕೂಡ ಹೇಳ್ತಾರೆ, ಹೌದಪ್ಪ, ಅವ್ರು ಇಷ್ಟು ವರ್ಷದಿಂದ ಕಷ್ಟಪಟ್ಟು ನಮ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಒಂದು ಕುಕ್ಕು ಕೈ ಕಟ್ ಮಾಡೋದು ಒಂದೇ, ಅವ್ರ ಪ್ರಾಣ ತೆಗಿಯೋದು ಒಂದೇ, ಪ್ಲೀಸ್ ಒಂದ್ಸತಿ ಬಿಟ್ಬಿಡಪ್ಪ ಅಂತ ಕೇಳ್ಕೊಂತಾರ. ಆದ್ರೆ ನಮ್ ಹೀರೋ ಇಲ್ಲ, ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ತರ ತಾನೇ ಇರ್ಬೇಕು, ಸೋತೋದ್ರೆ ಕೈ ಕಡಿಬೇಕು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಿವಲ್ಲ, ಇನ್ನೇನ್ ಇವಾಗ ಚೇಂಜ್ ಮಾಡೋದು, ನನ್ನ ಆರ್ಡರ್ ನ ಒಬೆ ಮಾಡಲ್ವಾ ಅಂತ ಹೇಳಿ ಅಲ್ಲಿರೋರ್ಗೆ ಹೇಳ್ತಾ ಇದ್ರೆ, ನಮ್ ಹೀರೋಯಿನ್ ಆ ಕಡೆ ರಾಜಮಾತ ಈ ಕುಕ್ಸು ಎಲ್ಲರೂ ತುಂಬಾ ಕೇಳ್ಕೊಂತಾರೆ, ಪ್ಲೀಸ್ ಪ್ಲೀಸ್ ದಯವಿಟ್ಟು ಬಿಟ್ಬಿಡಿ ಅಂತ. ಯಪ್ಪ ಸ್ವಲ್ಪ ಕನ್ವಿನ್ಸ್ ಆಗಲ್ಲ ನಮ್ ರಾಜ. ಆದ್ರೆ ನಮ್ ಹೀರೋಯಿನ್ ತುಂಬಾ ಕೇಳ್ಕೊಂಡಿರೋದ್ರಿಂದ ನಮ್ ಹೀರೋಯಿನ್ ಗೋಸ್ಕರ ಸರಿ ಆಯ್ತು ಹೋದ್ರೋಗ್ಲಿ ಬದುಕೊಳ್ಳಿ ಅಂತ ಬಿಟ್ಬಿಟ್ಟ. ಇದುವರೆಗೂ ಅವ್ನ್ ಹಾಕಿರೋ ಏನೋ ಒಂದು ಆರ್ಡರ್ ನ ಕೂಡ ಅವನು ಮೀರ್ದವನೇ ಅಲ್ಲ, ಬಟ್ ಫಸ್ಟ್ ಟೈಮ್ ಹೀರೋಯಿನ್ ಗೋಸ್ಕರ ಈ ತರ ಒಪ್ಕೊಂಡಿದ್ದಾನೆ. ಇವಾಗ ಎಲ್ಲರೂ ಅವ್ರವ್ರ ಜಾಗಗಳಿಗೆ ಹೋಗ್ತಾ ಇರ್ತಾರಲ್ವಾ, ಚೇಂಬರ್ಸ್ ಗೆ, ನಮ್ ಹೀರೋನ ಕೂಡ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನಿಗೆ ತುಂಬಾ ತಲೆನೋವು ಬಂದ್ಬಿಟ್ಟಿರುತ್ತೆ, ಇವರೆಲ್ಲ ರೋಡ ಅಂತ ಮಾತಾಡ್ತಾ ಇದ್ರಲ್ವಾ, ಅಷ್ಟು ತಲೆನೋವಲ್ಲಿ ಕೂಡ ಅವನೊಂದ್ ವಿಷಯನ ಗಮನಿಸ್ತಾನೆ, ಮೀನ್ಸ್ ಯೋಚನೆ ಮಾಡಿ ನೋಡ್ತಾನೆ. ಆ ರಾಯಲ್ ಸೆಕ್ರೆಟರಿ ಬಂದು ಹೇಳಿರ್ತಾರಲ್ವಾ, ಇದೆಲ್ಲ ಏರ್ಪಾಡ್ ಮಾಡಿರೋದು ಮೋಗ್ಜೋನೆ ಅಂತ ಹೇಳಿ. ಹೌದು, ಅವಳೇನಕ್ಕಿದಳ ತಲೆ ಇಟ್ಲು, ಅವಳೇನಕ್ಕೆ ಇದನ್ನೆಲ್ಲ ಮಾಡಿದ್ಲು ಅಂತ ಅವ್ನ್ ಚೇಂಬರ್ ಗೆ ಹೋಗ್ದೆ, ಅವ್ನ್ ಪ್ಯಾಲೇಸ್ ಗೆ ಹೋಗದೆ ಮೋಗ್ಜೋ ಅವರ ಪ್ಯಾಲೇಸ್ ಗೆ ಹೋಗು ಅಂತ ಹೇಳ್ತಾನೆ. ಇನ್ನು ಅವರೆಲ್ಲ ನಮ್ ಹೀರೋನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗ ನಮ್ ಹೀರೋಯಿನ್ ಅದೆಲ್ಲ ಮುಗಿಸ್ಕೊಂಡು ರಾಯಲ್ ಕಿಚನ್ ಗೆ ಬರ್ತಾಳೆ. ಇದಕ್ಕೂ ಮುಂಚೆ ರಾಯಲ್ ಕಿಚನ್ ಇರೋರು ಯಾರು ನಮ್ ಹೀರೋಯಿನ್ ಗೆ ಮರ್ಯಾದೆ ಕೊಟ್ಟಿಲ್ಲ, ಅವಳನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ಏನೇನೋ ಪ್ರಯತ್ನ ಪಟ್ರು. ಆದ್ರೆ ಅವತ್ತು ಅವಳಿಂದಾನೇ ಇವ್ರ ಪ್ರಾಣ ಉಳಿದಿರೋದು ಅಂತ ಹೇಳಿ ಆ ಸೀನಿಯರ್ ಕುಕ್ ಜೂನಿಯರ್ ಕುಕ್ ಎಲ್ಲರೂ ತುಂಬಾನೇ ಥ್ಯಾಂಕ್ಸ್ ಅಂತ ನಮ್ ಹೀರೋಯಿನ್ ಗೆ ಹೇಳ್ತಾರೆ. ಇನ್ಮೇಲೆ ಸ್ವಲ್ಪ ಸಪೋರ್ಟಿವ್ ಆಗಿರೋ ತರಾನೇ ಮಾತಾಡ್ತಾರೆ. ಆಗ ನಮ್ ಹೀರೋಯಿನ್ ಅವಳ ತಲೆ ನೋಡ್ಬಿಟ್ಟು, ಹೌದು ಏನ್ ನಿನ್ ತಲೆ ಮೇಲೆ ಗಾಯ ಕುಂಟ್ಕೋಡ್ ಕೂಡ ಬರ್ತಾ ಇದೆ, ಐಟಮ್ ನ ತಗೊಂಡ್ ಬರೋದಕ್ಕೆ ನೀನ್ ಅಷ್ಟು ಕಷ್ಟಪಟ್ಟ, ಏನಾಯ್ತು ಅಂತ ಕೇಳಿದಾಗ ಅವಾಗ ಅವಳು ಕೂಡ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಆತರ ಸ್ಟೆಪ್ಸ್ ಇಂದ ಉರುಳ್ಕೊಂಡ್ ಬಂದು ಕೆಳಗಡೆ ಬಿದ್ದಾಗ ಆ ಕೋರ್ಟ್ ಲೇಡಿ ಅವಳ ತಲೆಯಲ್ಲಿರೋ ಪಿನ್ನ ಎತ್ತಿ ಅವಳಿಗೆ ಚುಚ್ಚಕ್ಕೆ ಅಂತ ಬಂದಿರ್ತಾಳಲ್ಲ, ಆ ಟೈಮ್ ಅಲ್ಲಿ ಗಿಲ್ಗೆಮ್ ಹೆಂಗ್ ತಪ್ಪಿಸ್ಕೊಂಡ್ಲು ಅಂತಂದ್ರೆ, ನಮ್ ಹೀರೋಗೆ ಸೀಕ್ರೆಟ್ ಮೆಸೆಂಜರ್ ಒಬ್ಬ ಇರ್ತಾನಲ್ಲ ಗಾಂಗಲ್ ಅಂತ, ಅವ್ನ್ ಕೋತಿ ತರ ತಾನೆ ಹಾರ್ಕೊಂಡಿರ್ತಾನೆ, ಆ ತರನೇ ಎಗರ್ಕೊಂಡು ಅವ್ರ ಮುಂದ್ಗಡೆ ಬಂದು ನಿಂತಿರ್ತಾನೆ. ಆ ಟೈಮ್ ಅಲ್ಲಿ ಆ ಕೋರ್ಟ್ ಲೇಡಿ ಕೂಡ ಅಲ್ಲಿಂದ ಹೊರಟೋಗಿರ್ತಾಳೆ, ಈ ತರನೇ ಕಾಪಾಡಿದ್ದು ಅಂತ. ಬಟ್ ಅವಳಿಗೆ ಅಂದ್ರೆ ನಮ್ ಗಿಲ್ಗ್ಯಾಮ್ಗೆ ಇವ್ನ ಮುಖ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸಿರೋದಿಲ್ಲ, ಕೆಳಗಡೆ ಬಿದ್ದಿದ್ಲಲ್ವಾ, ಸ್ವಲ್ಪ ಮಂಜ ಕಾಣಿಸಿರುತ್ತೆ. ಆದ್ರೆ ಹೆಂಗೋ ನಿನ್ಗೇನು ಆಗಿಲ್ವಲ್ಲ, ನನ್ಗೆ ಅದೇ ಸಂತೋಷ ಆಗ್ತಾ ಇರೋದು, ನನ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದಕ್ಕೆ ಇವತ್ತು ನೀನು ಒಂದು ಕಾರಣ ಅಂತ ನಮ್ ಹೀರೋಯಿನ್ ತುಂಬಾ ಸಂತೋಷ ಪಡ್ತಾಳೆ. ಆಕ್ಚುಲಿ ಅವಾಗ ಒಂದು ಸೀನ್ ಹೇಳೋದನ್ನ ಮರೆತು ಬಿಟ್ಟೆ. ಅಲ್ಲಿಂದ ಎಲ್ಲರೂ ಡಿಸ್ಪಸ್ ಆಗಿ ಹೋಗ್ತಾರಲ್ಲ ಕಾಂಪಿಟೇಷನ್ ಮುಗಿದ್ಮೇಲೆ, ಅವಾಗ ರಾಜಮಾತ ಹತ್ರ ನಮ್ ಹೀರೋ ಒಂದ್ ಮಾತನ್ನ ಹೇಳ್ತಾನೆ, ಇವತ್ತು ನನ್ ಕುಕ್ ಮಾಡ್ಕೊಟ್ಟಿರೋ ಅಡ್ಗೆನ ತಿನ್ಬಿಟ್ಟು ನಿಮ್ಗೆ ಇಷ್ಟವಾಗಿದ್ದವ್ರನ್ನ ಅವಳು ನೆನ್ಪಿಸ್ಬಿಡಿದಾಳೆ ಅಂತ ಕಾಣುತ್ತೆ ಅಂತ ಹೇಳಿರ್ತಾನೆ. ಅದು ನಿಜಾನೇ ಅಲ್ವಾ, ನಮ್ಮ ಹೀರೋಯಿನ್ ಮಾಡ್ಕೊಟ್ಟಿರೋ ಅಡ್ಗೆಯಿಂದ ರಾಜಮಾತಾಗೆ ಅವ್ರ ತಾಯಿ ನೆನಪು ಬಂದ್ರು. ಬಟ್ ನಮ್ ಹೀರೋ ಯಾರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇದನ್ನ ಕೇಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಇವಾಗ ರಾಜಮಾತ ಕೂಡ ಅಲ್ಲೆಲ್ಲ ಮುಗಿಸ್ಕೊಂಡು ಅವ್ರ ಚೇಂಬರ್ ಗೆ ಬಂದಿರ್ತಾರಲ್ವಾ, ಅಲ್ಲಿ ನಮ್ ಹೀರೋ ಹೇಳಿರೋ ಮಾತನ್ನೇ ನೆನ್ಸ್ಕೊಳ್ತಾ ಇರ್ತಾರೆ. ನನಗೇನೋ ನಮ್ಮಮ್ಮನೇ ನೆನಪು ಬಂದಿದ್ದು, ಬಟ್ ಅವ್ನ್ ಯಾಕೆ ಅರ್ಥದಲ್ಲಿ ಹೇಳ್ದ, ಏನಿರ್ಬೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಆ ಮಿಕ್ದವ್ರು ಇರ್ತಾರೆ
ಇರ್ತಾರಲ್ಲ ಇಬ್ರು, ಅದ್ರಲ್ಲಿ ಒಬ್ಬ ಲೇಡಿ ಹೇಳ್ತಾರೆ ನನ್ಗೆ ಯಾಕೋ ರಾಜ ಬಂದು ಅವ್ರಮ್ಮನ ಮೈಂಡ್ ಅಲ್ಲಿ ಇಟ್ಕೊಂಡು ಹೇಳ್ದಂಗಿತ್ತು ಅಂತ. ಅಷ್ಟೇ ಅಲ್ದೆ ಅವ್ರಮ್ಮ ತುಂಬಾ ಮೋಸವಾಗಿರೋ ಕೆಲಸನ ಮಾಡಿದ್ರು, ಅವ್ರಿಗೆ ತಕ್ಕ ಶಿಕ್ಷೆನೆ ಅವ್ರಿಗೆ ಬಂತು. ಅದಕ್ಕೋಸ್ಕರ ರಾಜ ಇವಾಗವರೆಗೂ ನಮ್ಮೇಲೆ ಏನಾದ್ರು ಕೋಪ ಇಟ್ಕೊಂಡಿದಾರ, ನಮ್ಮೇಲೆ ಅದನ್ನೆಲ್ಲ ಸಾಧ್ಸಕ್ಕೆ ಏನಾದ್ರು ಪ್ರಯತ್ನ ಪಡ್ತಾರ ಅಂದಾಗ ಈ ಕಡೆ ಇರೋನೊಂದ್ ಲೇಡಿ ಹೇಳ್ತಾರೆ ಇಲ್ಲಿ ನೋಡಿ ಅಷ್ಟು ಜೋರಾಗಿ ಮಾತಾಡ್ಬೇಡಿ, ಇದುವರೆಗೂ ರಾಜ ಅವ್ರಮ್ಮಗೆ ಮಯೂಷರಿಲ್ದೇನೆ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾನೆ. ನಿಜವಾಗ್ಲೂ ಅವ್ರನ್ನ ಜೈಲಲ್ಲಿ ಹಾಕಿ ಅಲ್ಲಿ ವಿಷ ಕೊಟ್ಟು ಸಾಯಿಸಿದಾರೆ ಅನ್ನೋ ವಿಷಯ ರಾಜನ್ಗೆ ಗೊತ್ತಾದ್ರೆ ಅಷ್ಟೇ ಯಾರ್ಯಾರ ಪರಿಸ್ಥಿತಿ ಏನೇನಾಗುತ್ತೋ ಗೊತ್ತಿಲ್ಲ. ನಮ್ ಪರಿಸ್ಥಿತಿಗೆ ಆಮೇಲೆ ಗ್ಯಾರಂಟಿನೇ ಇಲ್ದಿರೋ ತರ ಆಗ್ಬಿಡತ್ತೆ. ಸೊ ಇನ್ಮೇಲೆ ಯಾರು ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಡಿ, ನಿಮ್ ಬಾಯಿ ಮುಗಳು ಮುಚ್ಕೊಂಡಿರ್ರಿ ಅಂತ ಬೈದ್ಬಿಟ್ಲು. ಅದಕ್ಕೆ ರಾಜಮಾತ ಕೂಡ ಹೌದು ಎಲ್ಲರೂ ಸೈಲೆಂಟ್ ಆಗಿ ಇದ್ಬಿಡಿ ಅಂತ ಹೇಳ್ತಾರೆ. ಇವಾಗೆ ರಾಜಮಾತಾಗ ಇನ್ನೊಂದ್ ವಿಷಯ ಅರ್ಥ ಆಗೋದು, ನಮ್ ಹೀರೋಯಿನ್ ಈ ತರ ಒಂದು ಅಡಿಗೆ ಮಾಡ್ಕೊಟ್ಟಾಗ ನಮ್ ಹೀರೋ ತಿನ್ಬಿಟ್ ಮೇಲೆನೆ ಅವನ್ಗ ಅವ್ರಮ್ಮ ನೆನಪು ಬಂದಿರ್ತಾರೆ, ಅದರಿಂದಾನೆ ಇವಳನ್ನ ಚೀಫ್ ಕುಕ್ ಆಗಿ ಅವ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ಅಂತ ಅರ್ಥ ಆಯ್ತು. ಇನ್ನೊಂದ್ ಕಡೆ ನಮ್ ಹೀರೋ ಬಂದು ಸ್ಟ್ರೇಟ್ ಆಗಿ ಮೋಕ್ಜೋ ಅವರ ಚೇಂಬರ್ ಕಡೆ ತಾನೆ ಬಂದಿರ್ತಾನೆ. ಅಲ್ಲವ್ಳು ನೋಡ್ಬಿಟ್ಟು ಮಹಾರಾಜ ನನ್ನ ಹುಡ್ಕೊಂಡು ಇಲ್ಲೇ ಬಂದ್ಬಿಟ್ರ, ಆಕ್ಚುಲಿ ನಂಗೆ ತುಂಬಾ ತಲೆ ನೋವ್ತಾ ಇತ್ತು ಅದಕ್ಕೆ ಬೇಗ ಬಂದ್ಬಿಟ್ಟೆ ಅಂತ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾಳೆ. ಆದ್ರೆ ಹೀರೋ ಬಂದಿರೋದು ಏನಕ್ಕೆ? ಹೀರೋ ಕೇಳ್ತಾನೆ ಏನಕ್ಕೋಸ್ಕರ ಈ ಕಾಂಪಿಟೇಷನ್ ನೀನು ಸ್ಟಾರ್ಟ್ ಮಾಡಿದ್ದು? ಇದಕ್ಕೆಲ್ಲ ಮುಖ್ಯ ಕಾರಣ ನೀನೆ ಅಂತ ನನ್ಗೆ ಗೊತ್ತಾಯ್ತು. ನಾನ್ ಅಪಾಯಿಂಟ್ ಮಾಡಿರೋ ಒಬ್ಬಳನ್ನ ಟೆಸ್ಟ್ ಮಾಡ್ಬೇಕು ಅನ್ಕೊಳ್ಳೋದೇ ತಪ್ಪು, ಅದಕ್ಕೆ ನೀನ್ ಮುಂದೆ ಹೋಗಿದ್ಯಲ್ಲ, ಏನಕ್ಕೆ ಈ ತರ ಒಂದು ಕೆಲಸ ಮಾಡ್ದೆ ಅಂತ ಹೇಳಿ ತುಂಬಾ ಜೋರಾಗಿ ಕೂಗಾಡ್ತಾನೆ. ಅಷ್ಟೇ ಅಲ್ದೆ ಅವ್ಳು ಮಾಡ್ಕೊಟ್ಟಿರೋ ಅಡಿಗೆ ತಿಂದು ನಾನು ಅವಳ ಬೆಲೆಗೆ ಬಿದ್ಬಿಟ್ಟಿದೀನಿ, ಅದ್ರಿಂದಾನೆ ಗವರ್ನರ್ ಊರ್ ಬಿಟ್ಟು ಓಡಿಸಿದೀನಿ, ಅಂದ್ರೆ ರಾಜ ಬಹಿಷ್ಕರಣ ಮಾಡಿದೀನಿ ಅಂತ ಹೇಳಿ ಊರ್ ತುಂಬಾ ಹರಡಿಸಿದ್ದೀರಾ, ಅಂದ್ರೆ ಪ್ಯಾಲೇಸ್ ತುಂಬಾ ಈ ವಿಷಯ ಹರಡಿದೆ, ಅದಕ್ಕೆ ಮುಖ್ಯ ಕಾರಣ ಕೂಡ ನೀನೆ ಅಂತ ನನ್ಗೆ ಇನ್ಫಾರ್ಮೇಶನ್ ಬಂದಿದೆ, ಏನಕ್ಕೆ ಈ ತರ ಎಲ್ಲ ಮಾಡಿದ್ಯ ಅಂತ ಹೇಳಿ ಇಷ್ಟಕ್ಕೂ ಕೂಗಾಡ್ತಾನೆ ನಮ್ ರಾಜ. ಅದಕ್ಕೆ ಮೋಗ್ಜೋ ಕೂಡ ಅದು ಇದು ಅಂತ ಏನೋ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಬಟ್ ನಮ್ ಹೀರೋ ತುಂಬಾ ಕೋಪದಲ್ಲಿ ಇರ್ತಾನೆ. ಅವಳು ಹೇಳ್ತಾಳೆ ಮಹಾರಾಜ ನೀವೇನ್ ಮಾತಾಡ್ತಾ ಇದ್ದೀರಾ, 20 ವರ್ಷಗಳ ಹಿಂದೆ ನಿಮ್ ತಾಯಿ ಹೆಂಗ್ ಸತ್ರು ಅಂತ ಹೇಳಿ ಇವಾಗವರೆಗೂ ನಿಮ್ ಕೈಲಿ ಕಂಡಿಡಿಯಕ್ ಆಗಿಲ್ಲ, ಅದಕ್ಕೆ ನೀವ್ ತಲೆ ತುಂಬಾ ಕೆಡಿಸ್ಕೊಂಡಿದ್ದೀರಾ. ಸಾಲದಕ್ಕೆ ಆ ಕಾಡಲ್ಲಿ ಯಾರ್ ನಿಮ್ ಮೇಲೆ ಬಾಣ ಬಿಟ್ರು ಅಂತ ಕೂಡ ಗೊತ್ತಿಲ್ಲ, ಅದನ್ನು ಕೂಡ ಇನ್ನೂ ನೀವು ಹುಡುಕಿಲ್ಲ. ಆದ್ರೆ ಇವಾಗ ಅವಳು ಯಾವಳೊಬ್ಳು ಬಂದಿದ್ದಾಳೆ, ಅವಳು ಮಾಡ್ಕೊಟ್ಟಿರೋ ಅಡಿಗೆ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂತ ಅದನ್ನ ಚೆನ್ನಾಗಿ ರುಚಿಯಾಗಿ ಬಾಯಿಗೆ ರುಚಿಯಾಗಿ ಮಾಡಿಸ್ಕೊಂಡು ತಿಂತಾ ಇದೀರಾ ಹೊರತು ಇದ್ರ ಬಗ್ಗೆ ನೀವು ಗಮನ ಕೊಡ್ತಾ ಇದ್ದೀರಾ ಅಂತ ಹೇಳಿ ನಮ್ ಹೀರೋಗೆ ಇಷ್ಟ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ನಮ್ ಹೀರೋಗೆ ವಿಷಯ ಕೇಳಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಬೇಡ ಸಾಕು ನಿಲ್ಸು ಅಂತ ಹೇಳ್ತಾ ಇದ್ರೆ ಕೂಡ ಇವಳು ರಿಪೀಟೆಡ್ ಆಗಿ ಮಾತಾಡ್ತಾ ಇದ್ದಾಳೆ. ಇವಳಿಗೆ ಚೆನ್ನಾಗಿ ಗೊತ್ತು ನಮ್ ಹೀರೋನ ಹೆಂಗ್ ಡೈವರ್ಟ್ ಮಾಡ್ಬೇಕು ಅಂತ. ಅವನಿಗೆ ಮೈಂಡ್ ಡಿಸ್ಟರ್ಬ್ ಆಗೋ ವರ್ಡ್ಸ್ ಇವು. ಅವ್ರ ಅಮ್ಮ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಮತ್ತೆ ಎನಿಮೀಸ್ ಬಗ್ಗೆ ಮಾತಾಡಿದ್ರೆ ಅವ್ನು ಡಿಸ್ಟ್ರಾಕ್ಟ್ ಆಗ್ತಾನೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದ್ದು ಅವಳು ಬೇಕಿತ್ರ ಇದು ಮಾಡ್ತಾ ಇರೋದು. ಆದ್ರೆ ನಮ್ಮ ಹೀರೋಗೆ ಒಂದ್ ಸ್ಟೇಜ್ ಗೆ ತುಂಬಾನೇ ತಲೆನೋವು ಬಂದ್ಬಿಡ್ತು, ಅವ್ನ್ ಕೈಲಿ ಆಗ್ತಾ ಇಲ್ಲ, ಆಲ್ಮೋಸ್ಟ್ ಒಂಥರ ಜ್ಞಾನ ತಪ್ಪೋ ತರ ಆಗ್ಬಿಡ್ತಾನೆ. ಆ ಕೋಪದಲ್ಲಿ ಅಲ್ಲಿ ಇರೋದನ್ನೆಲ್ಲ ತಟ್ಟಿ ಬಿಡ್ಸಾಕವಾಗ ಮೋಗ್ಜೋ ಪಕ್ಕದಲ್ಲಿ ಹೋಗ್ಬಿಟ್ಟು ರಾಜ ನಿಮ್ಗೇನಾಯ್ತು ಇರಿ ನಾನು ನೋಡ್ತೀನಿ ಅಂತ ಇದ್ರೆ ಬೇಡ ನನ್ನ ಹತ್ರ ಬರ್ಬೇಡ ಒಟ್ಟೋಗಿಲ್ಲಿಂದ ಅಂತ ಹೇಳಿ ಅವಳನ್ನ ಬೈದ್ಬಿಟ್ಟು ನಮ್ ಹೀರೋನ ಅಲ್ಲಿಂದ ಎದ್ದು ಬಂದ್ಬಿಡ್ತಾನೆ. ಇನ್ನೊಂದ್ ಕಡೆ ಆ ರಾಯಲ್ ಸೆಕ್ರೆಟರಿ ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋಯಿನ್ ಮತ್ತೆ ಗಿಲ್ಗೇಮ್ ನ ಕರ್ಕೊಂಡು ಹೋಗಿ ಅಂದ್ರೆ ನಮ್ ಹೀರೋಯಿನ್ ಗೋಸ್ಕರ ಕೆಲವು ಗಿಫ್ಟ್ಸ್ ನೆಲ್ಲ ಕೊಡ್ತಾರೆ. ಇದೇನಿದು ಇದೆಲ್ಲ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ, ನನ್ಗೆ ಒಡವೆಗಳ ಮೇಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದಾಗ ಅದೇನ್ ಇಂಟ್ರೆಸ್ಟ್ ಇಲ್ಲ ಅಂತ ಇದೆಯಮ್ಮ, ಇದನ್ನೆಲ್ಲ ಹಾಕೊಂಡ್ರೇನೆ ಇದೆಲ್ಲ ಹಾಕೊಂಡಿನ ಅಲಂಕಾರವಾಗಿದ್ರೇನೆ ರಾಜನ ಕರೆಕ್ಟ್ ಮಾಡಕ್ ಆಗೋದು ಅಂದಾಗ ಇವಳಿಗೆ ಟೆನ್ಷನ್ ಆಗುತ್ತೇನೋ, ರಾಜನ ಕರೆಕ್ಟ್ ಮಾಡೋದ ಏನ್ ಮಾತಾಡ್ತಾ ಇದೀರಾ ನೀವು, ನನ್ ಮಧ್ಯೆ ರಾಜ ಮಧ್ಯೆ ಆತರ ಎಲ್ಲ ಒಂದು ಕನೆಕ್ಷನ್ ಇಲ್ಲ, ನಾನ್ ಜಸ್ಟ್ ಅಡಿಗೆ ಮಾಡ್ಕೊಳ್ಳೋಳ ಅಷ್ಟೇ ಅಂದಾಗ ಏನು ಅಡಿಗೆ ಮಾಡ್ಕೊಡೋಳ ಏನ್ ಮಾತಾಡ್ತಾ ಇದೆಯಮ್ಮ ಅಂತ, ನನ್ಗೆ ಫ್ಲರ್ಟಿಂಗ್ ಎಲ್ಲ ಬರೋದಿಲ್ಲ ಅಂತ ಹೀರೋಯಿನ್ ಅಂದಾಗ ಆ ರಾಯಲ್ ಸೆಕ್ರೆಟರಿಗೆ ಫ್ಲರ್ಟಿಂಗ್ ಅನ್ನೋ ಮಾತು ಬರೋದಿಲ್ವಲ್ಲ, ಏನು ಪರ್ಟಿಂಗ್ ಏನಮ್ಮ ಹೇಳ್ತಾ ಇದೆಯಾ ಅಂದಾಗ ಇಲ್ಲ ಫ್ಲರ್ಟಿಂಗ್ ಅನ್ಬೇಕು ಅದೆಲ್ಲ ನನ್ಗೆ ಬರೋದಿಲ್ಲ, ನಾನೇ ಬೇರೆ ರಾಜನೇ ಬೇರೆ ಅನ್ನೋದ ಅಂದಾಗ ಆ ರಾಯಲ್ ಸೆಕ್ರೆಟರಿ ಹೇಳ್ತಾರೆ ಏನಮ್ಮ ಮಾತಾಡ್ತಾ ಇದೆಯಾ, ನೀನ್ ಮಾಡಿರೋ ಕೆಲ್ಸಕ್ಕೆ ಅದೇ ಬೇರೆಯವ್ರಾಗಿದ್ರೆ ರಾಜ ಯಾವ ತರ ಸಿವಿಯರ್ ಆಗಿ ಪನಿಷ್ಮೆಂಟ್ ಕೊಟ್ಟಿರೋರು ಗೊತ್ತಾ, ಆದ್ರೆ ಇವಾಗವರೆಗೂ ಈ ತರ ಒಬ್ಬರ ಹತ್ರ ಸಾಫ್ಟ್ ಆಗಿ ನಡ್ಕೊಳ್ಳೋದ್ರ ನಾನು ಇವಾಗವರೆಗೂ ನೋಡಿಲ್ಲ, ಫಸ್ಟ್ ನಡ್ಕೊಂಡಿದ್ದಾರೆ ಅಂದ್ರೆ ಅದು ನಿನ್ನ ಹತ್ರ ಮಾತ್ರನೇ, ಹಂಗಂದ್ರೆ ಏನು ನಿನ್ ಮೇಲೆ ಅವ್ರಿಗೊಂದು ಇಂಟ್ರೆಸ್ಟ್ ಇದೆ ಅಂತ ತಾನೇ ಅರ್ಥ. ಈ ತರ ಒಬ್ಬ ರಾಜ ಒಂದು ಸಾಧಾರಣ ಹುಡುಗಿನ ಇಷ್ಟಪಡ್ತಾರ ಅನ್ನೋದೇ ದೊಡ್ಡ ವಿಷಯ, ಅದನ್ನ ಉಪಯೋಗ ಮಾಡ್ಕೊಳ್ಳೋದ್ ಬಿಟ್ಬಿಟ್ಟು ಲೂಸ್ ತರ ಎಲ್ಲ ಆಡ್ಬೇಡ ಅಂದಾಗ ಅವಳ ಅಂತಾಳೆ ಇಲ್ಲಿ ನೋಡಿ ನೀವ್ ಈ ತರ ಎಲ್ಲ ಮಾತಾಡ್ತಾ ಇದೀರಂತ ರಾಜಗೆ ಏನಾದ್ರು ಗೊತ್ತಾದ್ರೆ ನಿಮ್ ಜೊತೆ ಸೇರ್ಕೊಂಡ್ ಆಮೇಲೆ ನನಗೂ ಪನಿಷ್ಮೆಂಟ್ ಕೊಡ್ತಾರೆ, ಇದೆಲ್ಲ ನನ್ಗೇನು ಬೇಡ, ನೀವ್ ತಗೊಂಡ್ ಫಸ್ಟ್ ಜಾಗ ಖಾಲಿ ಮಾಡಿ ಅಂತ ಹೇಳಿದಾಗ ಸರಿ ಆಯ್ತು ಹೋಗ್ತೀನಿ, ಆದ್ರೆ ಒಂದೇ ಒಂದು ಮಾತನ್ನ ಮಾತ್ರ ಹೇಳ್ತೀನಿ, ಅದೇನೋ ಫ್ಲರ್ಟಿಂಗ್ ಅಂತ ಹೇಳ್ತಾ ಇದ್ದೆ ಅಲ್ವಾ, ಒಂದ್ಸತಿ ಅದನ್ನ ರಾಜ ಹತ್ರ ಮಾಡ್ ನೋಡು, ನೀನ್ ಅನ್ಕೊಳ್ಳೋದೇನೋ ಅವ್ರು ಕೋಪ ಪಡ್ತಾರೆ ಅಂತ, ಆದ್ರೆ ನಿಜವಾಗ್ಲೂ ಅವ್ರ ಅದನ್ನ ಎಂಜಾಯ್ ಮಾಡೋದು ಅಂತ ಹೇಳ್ಬಿಟ್ಟು ಹೋದ್ರೆ ನಮ್ ಹೀರೋಯಿನ್ಗೆ ಏನ್ ಅರ್ಥ ಆಗ್ತಾ ಇಲ್ಲ, ಬಿಕ್ಕರ್ಸ್ಕೊಂಡ್ ನಿಂತಿರ್ತಾಳೆ, ಯಾಕೆ ಮೆಂಟಲ್ ಈ ತರ ಮಾತಾಡ್ಬಿಟ್ಟು ಹೋಗ್ತಾ ಇದೆ ಅಂತ. ಇನ್ನೊಂದ್ ಕಡೆ ಸ್ವಲ್ಪ ತಲೆ ಇನ್ನೊಬ್ರು ಬಂದು ಹೇಳ್ತಾರೆ ನಮ್ ಹೀರೋಯಿನ್ ಹತ್ರ ನೈಟ್ ಅಡಿಗೆ ಮಾಡೋದಕ್ಕೆ ಟೈಮ್ ಆಯ್ತು, ನಮ್ ರಾಜನ್ಗೆ ಊಟ ಕೊಡ್ಬೇಕು ಬನ್ನಿ ಅಂತ ಕರೀತಾರ. ಹೀರೋಯಿನ್ ಕೂಡ ಅಲ್ಲಿಂದ ಕಿಚನ್ ಗೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ಆಗಿ ನಿಂತಿರ್ತಾರೆ, ಯಾಕಂದ್ರೆ ನಮ್ ಹೀರೋಯಿನ್ ಅಲ್ಲಿರೋ ಸ್ಕಿಲ್ ಅವಳು ಮಾಡೋ ಅಡಿಗೆಗಳನ್ನ ನೋಡಿ ಎಲ್ಲರೂ ಇಂಪ್ರೆಸ್ ಆಗ್ಬಿಟ್ಟಿರ್ತಾರೆ. ಮುಖ್ಯವಾಗಿ ಆ ಸೀನಿಯರ್ ಮತ್ತೆ ಜೂನಿಯರ್ ಕುಕ್ಸ್ ಇಬ್ರು ನಮ್ ಹೀರೋಯಿನ್ ಹತ್ರ ಅಡಿಗೆ ಕಲಿಬೇಕು ಅಂತಾನೆ ವೇಟ್ ಮಾಡ್ತಾ ಇರ್ತಾರೆ. ಓಕೆ ನೆಕ್ಸ್ಟ್ ಅಡಿಗೆ ಏನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ರಾಜ ಅವರ ವೆಲ್ವಿಷರ್ ಒಬ್ರು ಇರ್ತಾರಲ್ಲ ವಯಸ್ಸಾದವರು, ಅವ್ರು ಓಡ್ ಬಂದ್ಬಿಟ್ಟು ಹೋಯ್ತು ಎಲ್ಲ ಹೋಯ್ತು, ಇವತ್ತು ಯಾರು ಅಡ್ಗೆ ಮಾಡ್ತಿರೋ ಇವತ್ತು ರಾಜನ್ ಕೈಲಿ ಸಾಯ್ತೀರಾ ಅನ್ನೋ ತರ ಹೇಳ್ತಾ ಇರ್ತಾರೆ. ಏನಪ್ಪಾ ವಿಷಯ ಅಂತ ನೋಡಿದ್ರೆ ನಮ್ ರಾಜ ಇವಾಗ ತುಂಬಾನೇ ಕೋಪದಲ್ಲಿ ಇರ್ತಾರಂತೆ, ಅವ್ರಿಗೆ ಅವಾಗ ಈ ತರ ಒಂದು ಮನಸ್ಥಿತಿ ಬರತ್ತಂತ, ಅದ್ ಏನಕ್ಕೆ ಏನು ಅಂತಾನೆ ಗೊತ್ತಿಲ್ಲ, ಒಂಥರ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಾರೆ, ತುಂಬಾ ಕೋಪವಾಗಿರ್ತಾರೆ. ಅವ್ರಿಗೆ ಹೆಂಗ್ ಅನ್ಸುತ್ತಂದ್ರೆ ಅವಾಗ ಯಾರೋ ನನ್ಗೆ ವಿಷ ಆಗ್ಬಿಡಿದಾರೆ ಅಂತೆಲ್ಲ ಅನ್ಸುತ್ತಂತೆ, ಅದನ್ನೆಲ್ಲ ಹಂಗೆ ವಿಜುವಲ್ ಅಲ್ಲಿ ತೋರಿಸ್ತಾರೆ. ಅವಾಗ ಊಟ ತಗೊಂಡೋಗಿರೋ ಊಟನೆಲ್ಲ ಕೆಳಗಡೆ ಬಿಸಾಕ್ಬಿಟ್ಟು ಕೈಗೆ ಸಿಕ್ಕಿರೋರ್ನೆಲ್ಲ ಹೊಡಿತಾರಂತೆ. ಇದು ಬರೀ ಊಟ ಮಾಡೋವಾಗ ಮಾತ್ರ ಅಲ್ಲ, ರಾಜ್ಯಸಭೆನಲ್ಲಿ ಕೂಡ ಆಗಿದೆಯಂತೆ.
ಇರುತ್ತೆ. ಅಲ್ಲೂ ಅಷ್ಟೇ, ಅಲ್ಲಿರೋ ಪೇಪರ್ಸ್ ಫೈಲ್ಸ್ ಎಲ್ಲ ಬಿಸಾಕ್ಬಿಟ್ಟು ಇಲ್ಲಿರೋರೆಲ್ಲ ನನ್ಗೆ ಎನಿಮಿನೇ ಅನ್ನೋ ತರ ಎಲ್ಲ ಮಾತಾಡ್ತಾರಂತೆ. ಇವಾಗ ಈ ತರ ಒಂದು ಪರಿಸ್ಥಿತಿಯಿಂದ ರಾಜನ್ ಹೆಂಗ್ ಹೊರಗಡೆ ಕರ್ಕೊಂಡ್ ಬರೋದು, ಅವ್ರನ್ನ ಹೆಂಗ್ ಸಮಾಧಾನ ಪಡಿಸೋದು ಅಂತ ನಮ್ ಹೀರೋಯಿನ್ ಕೇಳಿದಾಗ ಇದಕ್ಕೆಲ್ಲ ಒಂದೇ ಒಂದು ಕಾರಣ ಅಂದ್ರೆ ಮೋಗ್ಜೋ ಮಾತ್ರನೇ. ಇವಾಗಿನವರೆಗೂ ರಾಜ ಹತ್ರ ಪರಿಸ್ಥಿತಿಗೆ ಹೋದಾಗಲ್ಲ ಮೋಗ್ಜೋ ಪಕ್ಕದಲ್ಲಿದ್ದು ಸಮಾಧಾನ ಮಾಡಿದ್ರೇನೆ ಅವರು ನಾರ್ಮಲ್ ಆಗೋದು. ಅವಳೊಬ್ಬಳ ಕೈಯಲ್ಲಿ ಮಾತ್ರನೇ ಇದನ್ನ ಮಾಡಕ್ ಆಗೋದು, ಇನ್ ಯಾರ ಕೈಯಲ್ಲೂ ಆಗಲ್ಲ. ಇನ್ ಯಾರೇ ಏನೇ ಮಾತಾಡಿದ್ರೆ ಕೂಡ ರಾಜ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ ಅನ್ನೋ ತರ ಹೇಳ್ತಾರೆ. ಇವಾಗ ರಾಜ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ಕೇಳಿಸ್ಕೊಂಡ್ರೆ ನಮ್ ಹೀರೋಯಿನ್ಗೆ ಒಂದು ವಿಷಯ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ರಾಜಗೆ ಮನ್ಸಲ್ಲಿ ಹೇಳ್ಕೊಳಕ್ ಆಗದಿರೋ ತರ ಏನೋ ಒಂದು ನೋವಿದೆ, ಅದನ್ನ ಹೊರಗಾಕೋವರೆಗೂ ಅವ್ರಿಗೆ ಈ ತರ ಮನಸ್ಥಿತಿ ಬರ್ತಾನೆ ಇರುತ್ತೆ. ಇನ್ನು ಹೇಳ್ಬೇಕಂದ್ರೆ ಸೈಕಲಾಜಿಕಲ್ ಆಗಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಯ್ತು. ಯೂಶುವಲ್ ಆಗಿ ಯಾರಿಗೆ ಈ ತರ ಪ್ರಾಬ್ಲಮ್ ಬಂದ್ರು ಅವರ ತಾಯಿಯಂದಿರು ಅವ್ರನ್ನ ಸಮಾಧಾನ ಮಾಡ್ಬಿಡ್ತಾರೆ. ಆತರ ಒಂದು ಪ್ರೀತಿಗೋಸ್ಕರ ಅವರು ಎದುರು ನೋಡ್ತಾ ಇರ್ತಾರೆ. ಈಗ ಮೋಗ್ಜೋ ಹತ್ರ ಪ್ರೀತಿ ಸಿಗ್ತಾ ಇತ್ತು, ಬಟ್ ಮುಖ್ಯವಾಗಿ ತಾಯಿ ಇದ್ರೆ ತಾನೇ ಕಂಪ್ಲೀಟ್ ಆಗಿ ಹೋಗೋದು. ತಾಯಿ ಇಲ್ಲ ಅಂದ್ರೂ ಅವ್ರು ಮಾಡ್ಕೊಡ್ತಾ ಇರೋ ತರ ಒಂದು ಅಡಿಗೆ ಇದ್ರೆ ಕಂಪ್ಲೀಟ್ ಆಗಿ ಅವರು ಸಮಾಧಾನ ಆಗ್ತಾರೆ ಅಂತ ಯೋಚನೆ ಮಾಡಿದವಳು ಅವಳು ಈಗ ಅಡಿಗೆ ಮಾಡಕ್ಕೆ ಶುರು ಮಾಡ್ತಾಳೆ. ಎಲ್ಲರಿಗೂ ಹೇಳ್ತಾರೆ ಅದು ಮಾಡಿ ಇದು ಮಾಡಿ ಅಂತ. ಪ್ಲೇಸ್ ಇವಳು ಏನೇನ್ ಮಾಡ್ತಾಳೆ ಅಂತ ಕಲಿಯೋದಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತಲ್ವಾ. ನಮ್ ಹೀರೋಯಿನ್ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅಲ್ಲಿ ಇರೋರ್ಗಳು ಮಾಡೋದನ್ನ ನೋಡಿದ್ರೆ ತುಂಬಾ ಆಶ್ಚರ್ಯವಾಗಿರುತ್ತೆ, ಎಷ್ಟು ಸ್ಕಿಲ್ಡ್ ಆಗಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಫೈನಲ್ ಆಗಿ ಅಡಿಗೆ ಎಲ್ಲ ಮುಗಿಸಿದ್ದು ಆಯ್ತು, ಅದನ್ನ ಪ್ಲೇಟಿಂಗ್ ಕೂಡ ಮಾಡ್ತಿದ್ದಾಳೆ. ಇವಳು ಇವತ್ತು ಮಾಡಿರೋ ಅಡಿಗೆ ಏನಂದ್ರೆ ಬೆಳಗ್ಗೆ ಕಾಂಪಿಟೇಷನ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಲಲ್ವಾ, ಡೇಜಾಂಗ್ ನಿಟೋ ಸೂಪ್ ಅಲ್ಲ ಪಾಸ್ತಾ ತರ ಒಂದು ಐಟಮ್ ನೂಡಲ್ಸ್ ಅಲ್ಲಿ ಅವ್ರ ಅಪ್ಪ ಬಂದು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳದ್ನಲ್ವಾ, ಅದನ್ನೇ ಇವಾಗ ಮಾಡಿರೋದು. ಹೀಗೆಲ್ಲ ಮಾಡಿ ರಾಜ ಅವರ ಚೇಂಬರ್ ವರ್ಗು ತಗೊಂಡೊಟ್ಟೋದ್ರು. ಅಲ್ಲಿ ಒಂದೇ ಪ್ರಾಬ್ಲಮ್ ನಡೀತಾ ಇರುತ್ತೆ. ರಾಜ ಸಿಕ್ದವ್ರನ್ನೆಲ್ಲ ಹೊಡೆದು ಎಲ್ಲಾರು ಆಚೆ ಹೋಗ್ರಿ ಅಂತ ಹೇಳಿ ಓಡಿಸ್ತಾ ಇರ್ತಾರೆ. ಇವ್ರು ಕೂಡ ಊಟ ಬಂತು ಅಂತ ಊಟ ಎತ್ಕೊಂಡು ಹೋಗೋಷ್ಟ್ರಲ್ಲಿ ನಾನ್ ಇವಾಗ ಊಟ ಕೇಳಿದ್ನಾ, ಯಾರು ಹೇಳಿ ನನ್ ಊಟ ತಗೊಂಡ್ ಬಂದಿದ್ದೀರಾ ಅಂತ ಹೇಳಿ ಇನ್ನೂ ಇಷ್ಟಕ್ಕೂ ಕೂಗಾಡ್ತಾನೆ, ಯಾರು ಇಲ್ಲಿ ಇರ್ಬೇಡಿ ಎಲ್ಲರೂ ಆಚೆ ಕಡೆ ಹೋಗಿ ಅಂತ. ಇನ್ ಎಲ್ಲಾರು ಹೋಗಿ ಅಂದ್ರೆ ನಮ್ ಹೀರೋಯಿನ್ ಆಚೆ ಹೋಗ್ಬೇಕಲ್ವಾ. ಅವಳ ಪಡ್ಗಳಂಗೆ ಆಚೆ ಹೋಗುವಾಗ ನಮ್ ಹೀರೋ ಇವಳನ್ನ ನೋಡ್ಬಿಟ್ಟ. ಯಾರದು ತಲೆಗೆ ಬ್ಲೂ ರಿಬ್ಬನ್ ಕಟ್ಕೊಂಡಿರೋರು ನನ್ ರಾಯಲ್ ಶೆಫ್ ಅಲ್ವಾ. ತಿರುಗಿ ಕಡೆ ಅಂದಿದ ತಕ್ಷಣ ಟಕ್ಕಂತ ನಮ್ ಹೀರೋಯಿನ್ ತಿರುಗ್ತಾಳೆ. ಓ ನೀನ್ ಮಾತ್ರ ಇಲ್ಲಿ ಇರಿ, ಮಿಕ್ಕಿದವ್ರೆಲ್ಲಾರು ಆಚೆ ಕಡೆ ಹೋಗಿ ಅಂದಾಗ ಆ ಡುಮ್ಮಕ್ ಒಂದ್ ಲೇಡಿ ಇರ್ತಾರಲ್ವಾ, ಅವ್ರು ರಾಜ ಹೇಳ್ತಿದ್ರಲ್ವಾ ನೀವ್ ಇಲ್ಲೇ ಇರಿ ಅಂತ ಹೇಳಿ ನಮ್ ಹೀರೋಯಿನ್ ಒಳಗಡೆ ಬಿಟ್ಬಿಟ್ಟು ಅವರೆಲ್ಲ ಹೊರಟೋದ್ರು. ಈಗ ನಮ್ ಹೀರೋಯಿನ್ ಅಲ್ಲಿ ಇರೋ ಊಟನೆಲ್ಲ ತಗೊಂಡೋಗಿ ನಮ್ಮ ಹೀರೋಗೋಸ್ಕರ ಮುಂದ್ಗಡೆ ಇಟ್ಟಿರ್ತಾಳೆ. ಏನು ಇವತ್ತೇನ್ ಮಾಡಿದ್ಯಾ ಅಂತ ಕೇಳಿದಾಗ ಇವಳು ನಾನು ಇವತ್ತು ಡೇಜಾಂಗ್ ಇಂದ ಪಾಸ್ತಾ ಮಾಡಿದೀನಿ ಅಂತ ಹೇಳಿದಾಗ, ಏನು ಡೇಜಾಂಗ್ ಇಂದ ನಾ ಬೆಳಗ್ಗೆ ತಾನೆ ಅದನ್ನ ಮಾಡಿದೆ, ನನ್ಗೆ ಎಷ್ಟು ಸತಿ ಹೇಳಿದೀನಿ ಮಾಡಿರೋದನ್ನೇ ಮಾಡಬಾರ್ದು ಅಂತ, ಮತ್ತೆ ಅದನ್ನೇ ಮಾಡಿದ್ಯಾ ಅಂದಾಗ ಇವಳು ಇಲ್ಲ ಅದು ಬೇರೆ ಇದು ಬೇರೆ, ಅದು ಡೇಜಾಂಗ್ ಅಲ್ಲಿ ವ್ರಾತ್ ತರ ಒಂದು ಸೂಪ್ ತರ ನಾನ್ ಮಾಡ್ಕೊಟ್ಟಿದ್ದೆ, ಬಟ್ ಇದು ಡೇಜಾಂಗ್ ಅಲ್ಲಿ ಮಾಡಿರೋ ಪಾಸ್ತಾ ಅಂದಾಗ ಏನು ಪಾಸ್ತ್ರಾ ಏನೇನೋ ಹೇಳ್ತಾನೆ. ಇಲ್ಲ ಅದು ಪಾಸ್ತಾ ಅಂದ್ರೆ ಅದು ನಮ್ ಹೀರೋ ಬಾಯ್ ಒಳಗಡೆ ಹೋಗ್ತಾನೆ ಇಲ್ಲ. ಸರಿ ಬಿಡಿ, ಹೆಸರಲ್ಲಿ ಏನಿದೆ, ಹೆಸರು ಹೆಂಗಾದ್ರೂ ಇದ್ಕೊಂಡು ಹೋಗ್ಲಿ, ಇದನ್ನ ತಿನ್ನೋಡಿ ತುಂಬಾ ರಿಫ್ರೆಶಿಂಗ್ ಆಗಿರತ್ತೆ ಅಂತ ಹೇಳಿ ಅವಳ ಪಾಸ್ತಾನ ಎತ್ತಿ ನೀಟಾಗ ಸ್ಪೂನ್ ಅಲ್ಲಿ ಅದನ್ನ ರೋಲ್ ಮಾಡ್ಬಿಟ್ಟು ಫಸ್ಟ್ ಅವಳು ತಿಂತಾಳೆ. ಇವತ್ತು ಟೆಸ್ಟ್ ಮಾಡೋರು ಇಲ್ವಲ್ಲ, ಮಿಸ್ ವಿಷಗಿಷ ಆಗ್ಬಿಡಿದಾರೆ ಅಂತ ಟೆಸ್ಟ್ ಮಾಡ್ಬೇಕಲ್ವಾ, ಅವ್ರು ಆಚೆ ಹೊರಟೋಗಿದ್ದಾರೆ ಅಂತ ನಮ್ ಹೀರೋಯಿನ್ ಫಸ್ಟ್ ತುತ್ತು ತಿಂತಾಳೆ. ಅದಾದ್ಮೇಲೆ ರಾಜನ್ಗೆ ಕೊಡ್ತಾಳೆ, ನೀವ್ ತಿನ್ನಿ ಅಂತ. ನಮ್ ರಾಜ ಕೂಡ ನಮ್ ಹೀರೋಯಿನ್ ಮಾಡಿರೋ ತರ ಫೋರ್ಕ್ ಅಲ್ಲಿ ಸ್ಪೂನ್ ಅಲ್ಲಿ ನೂಡಲ್ಸ್ ನ ಹಾಕ್ಬಿಟ್ಟು ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆಗ್ತಲ್ಲ, ಟೆನ್ಷನ್ ಆಗುತ್ತೆ ಅವನಿಗೆ. ಇವಳು ಇರಿ ಒಂದ್ ಸ್ವಲ್ಪ ಸಮಾಧಾನವಾಗಿರಿ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಇವಳು ನಿಧಾನಕ್ಕೆ ಅದನ್ನ ಮಾಡ್ಬಿಟ್ಟು ತಗೊಳ್ಳಿ ಅಂತ ಹೇಳಿ ಅಂತ ತುಂಬಾ ಸ್ವೀಟ್ ಆಗಿ ಮಾತಾಡಿ ಹೆಂಗೋ ನಮ್ ಹೀರೋ ಕೂಡ ಒಂದು ಟೇಸ್ಟ್ ತಿಂದಿದ ತಕ್ಷಣ ಅವನಲ್ಲಿರೋ ಅಷ್ಟು ಟೆನ್ಷನ್ಸ್ ಕೂಡ ಒಂದೇ ತುತ್ತಿಗೆ ಹೊರಟೋಯ್ತು ಅಂತಾನೆ ಹೇಳ್ಬೇಕು. ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ, ಇದು ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಆ ಸೂಪ್ ಗಿಂತ ಇದು ಇನ್ನೂ ಚೆನ್ನಾಗಿದೆ, ಒಂಥರ ಸೇವರಿ ಫ್ಲೇವರ್ ಬರ್ತಾ ಇದೆ, ನಿನ್ನಿಂದ ಮಾತ್ರನೇ ಈ ತರ ಅಡ್ಗೆ ಮಾಡಕ್ ಆಗೋದು ಅಂತ ಹೊಗಳ್ದವನು ಅಲ್ಲಿರೋ ಅಷ್ಟು ಊಟನ ಕೂಡ ತಿಂದ ತುಂಬಾ ತೃಪ್ತಿಯಾಗಿ ಫೀಲ್ ಆಗ್ತಾನೆ, ತುಂಬಾ ಚೆನ್ನಾಗಿದೆ ಅಂತ. ಹೌದು, ಈ ಅಡ್ಗೆ ಮಾಡೋದೆಲ್ಲ ನೀನ್ ಎಲ್ಲಿಂದ ಕಲ್ತೆ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಇದೆಲ್ಲ ನಮ್ಮ ಅಪ್ಪನೇ ನನ್ಗೆ ಹೇಳ್ಕೊಟ್ಟಿದ್ದು. ನಾನು ಅಷ್ಟೇ ಯಾವಾಗಾದ್ರೂ ತುಂಬಾ ಟೆನ್ಷನ್ ಆಗಿದ್ದಾಗ ನಮ್ಮ ಅಪ್ಪ ನನ್ಗೆ ಇದನ್ನ ಮಾಡ್ಕೊಡ್ತಾರೆ, ಅವಾಗ ತುಂಬಾನೇ ರಿಫ್ರೆಶಿಂಗ್ ಆಗಿರುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವಾಗ ನೀವು ಅಪ್ಸೆಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನಿಮ್ಗೋಸ್ಕರ ನಾನು ಇದೇ ಡಿಶ್ ನ ಮಾಡ್ಕೊಂಡ್ ಬಂದೆ ಅಂತ ಹೇಳ್ತಾಳೆ. ಸರಿ, ನಿಮ್ಮಪ್ಪ ಇವಾಗ ಏನ್ ಮಾಡ್ತಾ ಇರ್ತಾರೆ ಅಂದಾಗ ಇನ್ನೇನ್ ಮಾಡ್ತಾರೆ, ನನ್ಗೋಸ್ಕರ ಹುಡುಕ್ತಾ ಇರ್ತಾರೆ ಅಂತ ಹೇಳ್ತಾಳೆ. ಸರಿ, ಹುಡ್ಕೋ ಅಷ್ಟೇನಿರುತ್ತೆ, ನಿಮ್ಮಪ್ಪ ಎಲ್ಲಿರ್ತಾರೆ ಏನು ಅಂತ ನನ್ಗೆ ಅಡ್ರೆಸ್ ಕೊಡು, ಒಂದು ಲೆಟರ್ ನ ಕಳ್ಸೋಣ, ನೀನ್ ಇತ್ರ ಅರಮನೆಯಲ್ಲಿ ಇದೆಯಾ ಅಂತ ಹೇಳಿದ್ರೆ ಅವರು ಸಂತೋಷ ತಾನೇ ಪಡ್ತಾರೆ ಅಂದಾಗ ಇವಳು ಹೇಳ್ತಾಳೆ, ರಾಜ ನಾನು ಎಷ್ಟು ಸತಿ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಜವಾಗ್ಲೂ ನಾನು ಫ್ಯೂಚರ್ ಇಂದಾನೆ ಬಂದಿರೋದು, ನಮ್ಮ ಅಪ್ಪ ಅಲ್ಲಿ ಫ್ಯೂಚರ್ ಅಲ್ಲಿ ನನ್ನ ಹುಡುಕ್ತಾ ಇರ್ತಾರೆ, ನೀವ್ ಹೆಂಗ್ ಅಲ್ಲಿಗೆ ಮೆಸೇಜ್ ಕಳ್ಸಕ್ ಆಗುತ್ತೆ ಅಂದಾಗ ಇವ್ನಂತಾನೆ, ಸರಿ ಆಯ್ತು, ನಾನು ಪ್ರತಿ ಸತಿ ಕೇಳಿದಾಗಲ್ಲ ನೀನು ಫ್ಯೂಚರ್ ಇಂದ ಬಂದಿದ್ದೀನಿ ಅಂತಾನೆ ಹೇಳ್ತಾ ಇದೀಯ ಅಲ್ವಾ, ಹೆಂಗ್ ಬಂದೆ ಅಂತ ಹೇಳು ಅಂದಾಗ ಇವಳಂತಾಳೆ, ಎಲ್ಲ ಕಾರಣ ಆ ಬುಕ್ಕೆ, ನನ್ ಬ್ಯಾಗ್ ನ ನೀವು ಅವತ್ತ ಬೆಟ್ಟದ ಮೇಲಿಂದ ಬಿಸಾಕ್ಬಿಟ್ರಲ್ಲ, ಆ ಬ್ಯಾಗ್ ಅಲ್ಲಿ ಒಂದು ಬುಕ್ ಇತ್ತು, ಆ ಬುಕ್ಕಿಂದಾನೆ ನಾನು ಈ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಈ ಜಾಗಕ್ಕೆ ಬಂದಿರೋದು ಅಂತ ಹೇಳ್ತಾಳೆ. ಏನು ಬುಕ್ಕ, ಏನು ಆ ಬುಕ್ ಹೆಸ್ರೇನು ಅಂದಾಗ ಇವಳು ಕೂಡ ಬುಕ್ ಹೆಸ್ರೇನು ಮಂಗ್ರುಕ್ ಅಂತ ಏನು ಹೇಳ್ತಾಳೆ. ಏನು ಮಂಗ್ರುಕ್ ಅಂತ ನಮ್ ಹೀರೋಗ್ ಏನ್ ಅರ್ಥ ಆಗ್ತಾ ಇಲ್ಲ. ಇದ್ರೂ ನಮ್ ಹೀರೋಗ್ ಮೈಂಡ್ ಅಲ್ಲಿ ಹೆಂಗಿರತ್ತಂದ್ರೆ ಪಾಪ ಇವಳಿಗೆ ಇನ್ನೂ ಬುದ್ಧಿ ಸ್ವಾಧೀನ ಸರಿ ಇಲ್ಲ, ಸರಿಗೋಗಿ ಇನ್ನೂ ಟೈಮ್ ಬೇಕು ಅಂತ. ಅವಾಗ ರಾಜನೇ ಕೇಳ್ತಾರೆ, ಸರಿ ನೀನು ಫ್ಯೂಚರ್ ಇಂದ ಬಂದಿದ್ಯಾ ಅಂತ ನಾನು ನಂಬೇಕು ಅಂತಂದ್ರೆ ನನಗೊಂದು ವಿಷಯ ಹೇಳು, ನನ್ನ ಫ್ಯೂಚರ್ ಹೆಂಗಿರತ್ತೆ ಅಂತ ಹೇಳು, ಅದನ್ನೆಲ್ಲ ನೋಡ್ಕೊಂತಾನೆ ನೀನ್ ಬಂದಿರ್ತೀಯಾ, ಹೆಂಗಿರತ್ತೆ ಹೇಳು ಅಂದಾಗ ಇವಳು ಹೇಳ್ತಾಳೆ, ಹಂಗಾದ್ರೆ ಇವಾಗ ಅವ್ರು ಇರೋದು ಬಂದು ಬ್ಲೂ ಮಂಕಿ ಇಯರ್ ಅಲ್ವಾ, ನೆಕ್ಸ್ಟ್ ಇಯರ್ ರಾಜ ಅವರ ಆಪೋಸಿಟ್ ಅವ್ರು ಬಂದ್ಬಿಟ್ಟು ನಮ್ ರಾಜನ ಅಟ್ಯಾಕ್ ಮಾಡ್ತಾರಂತೆ, ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಾರಂತೆ, ಅದ್ರಲ್ಲಿ ಇವರು ಸೋತ್ ಹೋಗ್ತಾರಂತೆ. ಅಷ್ಟೇ ಅಲ್ಲ, ಅವ್ರಮ್ಮ ಸಾವಿನಿಂದೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಗೆ ಸಂಬಂಧ ಇದೆ ಅಂತ ಹೇಳಿ ಅವ್ರಿಗೆಲ್ಲ ಕೂಡ ಇವರು ಪನಿಷ್ಮೆಂಟ್ ಕೊಡ್ತಾರಂತೆ. ಇದೆಲ್ಲ ಫ್ಯೂಚರ್ ಅಲ್ಲಿ ನಡೆಯುತ್ತಾನೆ. ಅದನ್ನ ಇವಾಗ ನಮ್
ಹೀರೋಯಿನ್ ಹೇಳ್ಬಿಟ್ರೆ ಹಿಸ್ಟ್ರಿನೇ ಚೇಂಜ್ ಆಗ್ಬಿಡತ್ತಲ್ವಾ, ಹೆಂಗಪ್ಪ ಹೇಳೋದು ಅಂತ ಯೋಚನೆ ಮಾಡುವಾಗ ಹೀರೋ ಹೇಳ್ತಾನೆ, ಏನ್ ಯೋಚನೆ ಮಾಡ್ತಾ ಇದ್ಯಾ ಹೇಳು ಅಂದಾಗ, ನೀವು ಚೆನ್ನಾಗಿ ಮಲ್ಕೊಂಡ್ ನಿದ್ದೆ ಮಾಡ್ರಿ, ಕಣ್ಮುಚ್ಕೊಂಡಿದ್ರೆ ಅದೆಲ್ಲ ನೆನಪು ಬರುತ್ತಿದ್ದೆ ಹೇಳಿ ಇವಳು ನೈಸಾಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಅದಾದ್ಮೇಲೆ ನಮ್ ಹೀರೋ ಕುತ್ಕೊಂಡು ಒಂದು ಬುಕ್ ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೋಸ್ಟ್ಲಿ ಒಂದು ಪರ್ಸನಲ್ ಡೈರಿ ತರ ಅದೇನೋ. ಇವತ್ತು ಬೆಳಗ್ಗಿಂದ ಏನೆಲ್ಲ ಆಯ್ತು ಅಂತ ಬರೀತಾ ಇರೋದು. ನಮ್ಮಮ್ಮ ಬಗ್ಗೆ ಒಬ್ರು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇವತ್ತು ಮಿಡ್ ನೈಟ್ ಬರಕ್ ಹೇಳಿದ್ದಾರೆ ಅಂತ ಬರೀತಾನೆ. ಆಮೇಲೆ ಆ ಕಾಂಪಿಟೇಷನ್ ಬಗ್ಗೆ ಬರೀತಾನೆ. ಅದ್ರಲ್ಲಿ ನಮ್ ಹೀರೋಯಿನ್ ವಿನ್ ಆಗಿದ್ದವಳು ಮಾಡಿದ ಡಿಶ್, ಮತ್ತೆ ಇವಾಗ ನೈಟ್ ನಮ್ ಹೀರೋಗೆ ಊಟಕ್ಕೆ ಅಂತ ತಗೊಂಡ್ ಬಂದಿದ್ಲಲ್ಲ ಡಾಂಗ್ಜು ಪಾಸ್ತಾ ಅಂತ, ಅದನ್ನೆಲ್ಲ ಬರೀತಾನೆ. ಬರೆಯೋದು ಅಲ್ಲದೆ ಡ್ರಾ ಕೂಡ ಮಾಡಿ ಇಡ್ತಾನೆ. ಇಷ್ಟೆಲ್ಲ ಮಾಡಿದವನು ಇದುವರೆಗೂ ನಾನು ಈ ಬುಕ್ ನ ಬರೀತಾ ಇದೀನಿ, ಬುಕ್ ಹೆಸರೇ ಇಟ್ಟಿಲ್ವೇ ಅಂತ ಹೇಳಿ ಒಂದು ಚಿಕ್ಕ ಪೇಜ್ ಅಲ್ಲಿ ಇವಾಗ ನಮ್ ಹೀರೋಯಿನ್ ಹೇಳಿದ್ಲಲ್ವಾ ಮಂಗ್ರೂಕ್ ಅಂತ, ಆ ಹೆಸರನ್ನ ಬರ್ದ್ಬಿಟ್ಟು ಆ ಬುಕ್ ಮೇಲೆ ಹತ್ತಿಸ್ತಾನೆ. ಆಕ್ಚುಲಿ ಈ ಬುಕ್ ನಮ್ ಹೀರೋಯಿನ್ ಹತ್ರ ಇದ್ದಿದ್ ಬುಕ್. ಹಿಂದಿನ ಕಾಲದಲ್ಲಿ ನಮ್ ರಾಜ ಬರ್ದಿರೋ ಬುಕ್ ನಮ್ ಹೀರೋಯಿನ್ ಕೈಗೆ ಸೇರಿರೋದು. ನಮ್ ಹೀರೋಯಿನ್ ಬ್ಯಾಗು ಮತ್ತೆ ಬುಕ್ ಯಾವ್ದೋ ಒಂದು ಜಾಗದಲ್ಲಿ ಇದೆ ಅಂತ ಹೇಳಿದ್ನಲ್ವಾ, ಅದಂಗೆ ಸ್ವಲ್ಪ ಲೈಟ್ ಎಲ್ಲ ಕೂಡ ಬರ್ತಾ ಇರುತ್ತಲ್ವಾ. ಇವಾಗ ಬುಕ್ ಹಂಗೆ ಲೈಟ್ ಆಗಿ ಮಾಯ ಆಗೋ ತರ ಕಾಣಿಸ್ತಾ ಇದೆ, ಬಟ್ ಏನಂತ ಇನ್ನೂ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಮ್ ರಾಜ ಬಂದು ಅಂದ್ರೆ ನಮ್ ಹೀರೋ ಬಂದು ಆ ಬುಕ್ ಮೇಲೆ ಹೆಸರನ್ನ ಬರ್ದು ಎತ್ತಿಟ್ಬಿಟ್ಟ. ಈ ಕಡೆ ನಮ್ ಹೀರೋಯಿನ್ ಕೂಡ ಅವಳ ರೂಮ್ಗೆ ಅವಳು ಬಂದ್ ನೋಡೋಷ್ಟ್ರಲ್ಲಿ ಗಿಲ್ಗಿಯಂ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಸೊ ಇವಳು ಬಂದವಳು ಸ್ವಲ್ಪ ನೀರ್ ಕುಡಿದ್ಬಿಟ್ಟು ಅವಳು ಮಲಗ್ ಬಿಡ್ತಾಳೆ. ಈ ಕಡೆ ನಮ್ ಹೀರೋಗೆ ನಿದ್ದೆನೆ ಬರ್ತಾ ಇಲ್ಲ. ಅವನಂಗೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಏನೋ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಏನ್ ಮಾಡೋದೋ ಗೊತ್ತಿಲ್ದರ ಹತ್ರ ಒಂದು ಕನ್ಫ್ಯೂಷನ್ ಅಲ್ಲಿ ಇರೋ ತರನೇ ಇರುತ್ತೆ. ಆಮೇಲೆ ನಮ್ ಹೀರೋ ಒಳಗಡೆ ಕೂತಿರ್ಬೇಕಾದ್ರೆ ಅವ್ರ ಅಸಿಸ್ಟೆಂಟ್ ಬಂದು ಒಂದು ವಿಷಯನ ಹೇಳ್ತಾನೆ. ಅದು ಆಲ್ಮೋಸ್ಟ್ ಮಿಡ್ ನೈಟ್. ಏನಂದ್ರೆ ಅವ್ರ ಅಮ್ಮ ಬಗ್ಗೆ ವಿಷಯ ಹೇಳಕ್ಕೆ ನಮ್ ರಾಜನ ಅವನು ಮಿಡ್ ನೈಟ್ ಅಲ್ಲಿ ಕರ್ದಿರ್ತಾನಲ್ವಾ, ಏನೋ ಫೈಲ್ ಏನೋ ಕೊಡೋದಕ್ಕೆ, ಅವ್ರನ್ನ ಯಾರೋ ಸಾಯಿಸ್ಬಿಟ್ಟಿದಾರಂತೆ. ಇವ್ರ ಆ ಜಾಗಕ್ಕೆ ಹೋಗೋಷ್ಟ್ರಲ್ಲೇ ಅವ್ರನ್ನ ಸಾಯಿಸ್ಬಿಟ್ಟಿದಾರಂತೆ. ಆ ಸೀನ್ ಎಲ್ಲ ಕೂಡ ಹಂಗೆ ತೋರಿಸ್ತಾರೆ. ಯಾರೋ ಒಂದು 4-5 ಜನ ಬಂದು ಅವ್ರನ್ನ ಸಾಯಿಸ್ಬಿಟ್ಟು ಅವ್ರ ಕೈಲಿರೋ ಫೈಲ್ ನ ಕೂಡ ತಗೊಂಡ್ಬಿಟ್ಟೋದ್ರು. ಅದ್ ಯಾರಂತ ಇವ್ರಿಗೆ ಗೊತ್ತಿಲ್ಲ. ಇವ್ರು ಹೋಗೋಷ್ಟ್ರಲ್ಲೇ ಸತ್ತೋಗ್ಬಿಟ್ಟಿದ್ದ ಅಲ್ವಾ. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಯಾರದು ಪ್ರತಿ ಒಂದ್ಸತಿನೂ ನನ್ ದಾರಿಗೆ ಅಡ್ಡ ಬರ್ತಾ ಇದಾರೆ ಅಂತ. ಈ ಟೆನ್ಷನ್ ಅಲ್ಲೇ ನಂಗೆ ಡ್ರಿಂಕ್ಸ್ ತಗೊಂಡ್ ಬನ್ನಿ, ನಾ ಡ್ರಿಂಕ್ಸ್ ಕುಡಿಬೇಕು ಅಂತ ಹೇಳಿ ಆ ಮಿಡ್ ನೈಟ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ ಹೀರೋಯಿನ್ ಊಟ ಮಾಡ್ಕೊಂಡ್ ಬಂದ್ ಕೊಟ್ಟಾಗ ಆಲ್ಮೋಸ್ಟ್ ಸ್ವಲ್ಪ ನೈಟ್. ಇವಾಗ ಮಿಡ್ ನೈಟ್ ಅಲ್ಲಿ ಇವ್ರು ಕುಡಿತಾ ಇರೋದ್ರಿಂದ ಹಂಗೆ ಮಲಗಿದ್ರೆ ಆರೋಗ್ಯಕ್ಕೆ ಸರಿ ಇರಲ್ಲ ಅಂತ ಹೇಳಿ ಅವ್ರ ವೆಲ್ವಿಷರ್ ಒಬ್ರು ಇರ್ತಾರಲ್ವಾ ವಯಸ್ಸಾದವರು, ಅವ್ರು ಹೋಗಿ ನಮ್ ಹೀರೋಯಿನ್ ಎಬ್ಬಿಸ್ತಾರೆ. ರಾಜನ್ಗೆ ಊಟಕ್ಕೆ ಏನಾದ್ರು ಮಾಡ್ಕೊಡ್ ಬಾಮ ಅಂತ. ಇನ್ನ ರಾಯಲ್ ಚೀಫ್ ಕುಕ್ ಅಂತಂದ್ರೆ ಅವಾಗ ಇವಾಗ ಕರೆದ್ರು ಎದ್ದೋಗ್ಬೇಕಲ್ವಾ. ಸೊ ಇವಳು ಎದ್ದು ಬಂದು ಸರಿಯಾಗಿ ಬೈಕೊಂಡು ಅಡಿಗೆ ಮಾಡ್ತಾ ಇರ್ತಾಳೆ. ಏನೋ ಅರ್ಜೆಂಟ್ ಆಗಿ ಮಾಡ್ತಾ ಇರ್ತಾಳೆ. ನನ್ ಮಗ ನೈಟ್ ಅಲ್ಲೇ ನಿದ್ದೆ ಮಾಡಲ್ವಾ, ಹೆಂಗೆ ನನ್ ಹಿಂಸೆ ಕೊಡಕತ್ತಡೆ ಎದ್ದಿದ್ದಾನ ಅಂತ ಹೇಳಿ ಬೈಕೊಂಡು ಏನೋ ಅಡಿಗೆ ಮಾಡ್ಕೊಂಡು ಅವಳು ತಗೊಂಡು ಒಳಗಡೆ ಹೋಗ್ತಾಳೆ. ಆದ್ರೆ ಇವಳು ಒಳಗಡೆ ಹೋಗೋಷ್ಟ್ರಲ್ಲಿ ನಮ್ ಹೀರೋ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಡ್ತಾನೆ. ಅವ್ನ ಕೈಲಿ ಕೂತ್ಕೊಳ್ಳೋಕು ಆಗ್ತಾ ಇಲ್ಲ. ದಬಕ್ಕಂತ ಕೆಳಗಡೆ ಕೂಡ ಬಿದ್ಬಿಟ್ಟ. ನಮ್ ಹೀರೋಯಿನ್ ಹೋಗ್ಬಿಟ್ಟು, ರಾಜ ಎದ್ದೇಳಿ ಮೇಲೆ ನಿಮ್ಗೆ ಅಡಿಗೆ ಮಾಡ್ಕೊಂಡ್ ಬಂದಿದೀನಿ, ಒಂದ್ ಸ್ವಲ್ಪ ಊಟ ಮಾಡಿ ಅಂತ ಹೇಳ್ತಾ ಇದ್ರು. ಅವ್ನ್ ಎದ್ದೇಳ್ತಾನೆ ಇಲ್ಲ. ಇವಳಿಗೆ ಅರ್ಥ ಆಗೋಯ್ತು, ಓ ಫುಲ್ ಆಗಿ ಕುಡಿದು ಟೈಟ್ ಆಗ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಇವ್ನಿಗೆ ಈ ಅಭ್ಯಾಸ ಬೇರೆ ಇದೆಯಾ, ಹೆಂಗಪ್ಪ ಇವನ್ನ ಮ್ಯಾನೇಜ್ ಮಾಡೋದು. ರಾಜ ಎದ್ದೇಳಿ ಅಂದ್ರೆ ಎಲ್ಲ ಎದ್ದೇಳೋದು. ಅವ್ನು ಆಲ್ರೆಡಿ ಸ್ವರ್ಗದಲ್ಲಿ ತೇಲ್ತಾ ಇರ್ತಾನೆ. ಅವ್ನ್ ಎದ್ದೇಳೋದನ್ನ ಬಿಟ್ಬಿಟ್ಟು ನಮ್ ಹೀರೋಯಿನ್ ಕೂಡ ಸರ್ಕ್ ಅಂತ ಎಳೆದು ಪಕ್ಕದಲ್ಲಿ ಮಲಗಿಸ್ಕೊಂಡ್ಬಿಟ್ಟ. ಅವಳಿಗೆ ಸಖತ್ ಶಾಕ್ ಆಗೋಯ್ತು, ಏನಪ್ಪ ಇದು ಅಂತ. ಇಲ್ಲ ನೀನು ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಇರು ಅಂತ ನಮ್ಮ ಹೀರೋ ಕೂಡ ಹೇಳ್ತಾ ಇದ್ದಾನೆ. ಇವಳು ಕೂಡ ಓಕೆ ಬೇಜಾರಲ್ಲಿದ್ದಾನಂತ ಸೈಲೆಂಟ್ ಆಗಿ ಮಲಗ್ಬಿಟ್ಲು. ಆದ್ರೆ ಹಂಗೆ ಮಲಗಿರ್ಬೇಕಾದ್ರೆ ನಮ್ ಹೀರೋ ಕಣ್ಣಿಂದ ಹಂಗೆ ನೀರ್ ಬರ್ತಾ ಇರುತ್ತೆ. ಇವಳಿಗೊಂಥರ ತುಂಬಾ ಆಶ್ಚರ್ಯ, ಇಷ್ಟು ಮೋಸವಾದ ರಾಜ ಎಂತ ಕಠಿಣವಾದ ಶಿಕ್ಷೆಗಳು ಕೊಡ್ತಾನೆ, ಎಂತ ರೂಲ್ಸ್ ಎಲ್ಲ ಹಾಕಿದಾನೆ, ಇವನ್ ಕಣ್ಣಲ್ಲಿ ನೀರ ಅಂತ. ಆತರ ನೋಡ್ತಾ ಇರ್ಬೇಕಾದ್ರೆ ನಮ್ ಹೀರೋನ ಲೈಟ್ ಆಗಿ ಕಣ್ಬಿಟ್ಟು ನೋಡ್ತಾನ. ಇವಳು ಯಾವ ತರ ಪರಿಸ್ಥಿತಿಯಲ್ಲಿ ಇರ್ತಾಳೆ, ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾಳ. ನಮ್ ಹೀರೋ ನಂಗೆ ನಿಧಾನಕ್ಕೆದ್ದು ಹತ್ರ ಬರ್ತಾ ಇದ್ದಾನೆ. ಇವಳಿಗೇನ್ ಅರ್ಥ ಆಗ್ತಲ್ಲ, ಇವಾಗ ಏನಕ್ಕೆ ಇವನ ಹತ್ರ ಅರ್ಥ ಬರ್ತಿದ್ದಾನೆ ಅಂತ. ಹತ್ರ ಹೋದನು ಕಣ್ ತುಂಬಾ ನೀರು ಡ್ರಾಪ್ ಆಗಿ ಬೀಳ್ತಾ ಇರುತ್ತೆ. ಏನ್ ಅನ್ಕೊಂಡೋ ದಬ್ಬಕ್ಕಂತ ನಮ್ ಹೀರೋಯಿನ್ ಕಿಸ್ ಮಾಡೇ ಬಿಟ್ಟ. ಅವಳ ಅದನ್ನ ತಡಿಯಕ್ಕೂ ಆಗ್ತಾ ಇಲ್ಲ. ಅವ್ನ ಮನಸ್ಥಿತಿ ಆತರ ಇದೆ. ಇನ್ನೇನು ಮಾತಾಡಿಲ್ಲ ಪಾಪ, ಅವಳು ಸೈಲೆಂಟ್ ಆಗ್ಬಿಟ್ಲು. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಮ್ ರಾಜ ಇನ್ನು ಏನೆಲ್ಲ ಮಾಡ್ತಾನೆ ಅಂತ. ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ಅದನ್ನು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.